ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಡಿಯರ್ ಫ್ರೆಂಡ್ಸ್. ಐ ಹೋಪ್ ನೀವೆಲ್ಲ ಆರಾಮಿದ್ದೀರಾ ಅಂದ್ಕೊಳ್ತೇನೆ. ಎಸ್, ಐ ಆಮ್ ಆಲ್ಸೋ ಗೋಯಿಂಗ್ ಗುಡ್ ವಿತ್ ಗಾಡ್ ಗ್ರೇಸಸ್. ಆ್ಯಂಡ್ ಇವತ್ತಿನ ಕ್ಲಾಸ್ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು. ಡೋಂಟ್ ಸ್ಕಿಪ್ ಎನಿವೇರ್. ದಯಮಾಡಿ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ವಿಡಿಯೋ ಏನು ದೊಡ್ಡದಿಲ್ಲ, ಸಣ್ಣದಿದೆ. ಯಾಕಂದರೆ ತುಂಬ ಇಂಪಾರ್ಟೆಂಟ್ ಆದಂತಹ ಪ್ರಶ್ನೋತ್ತರಗಳಿದೆ ಈ ಸಲ. ಯಾಕಂದರೆ ಹಳೆ KS ಎಕ್ಸಾಮದ್ದು ಆಯ್ದ ಪ್ರಶ್ನೋತ್ತರಗಳನ್ನ ನಾನಿಲ್ಲಿ ತೊಗೊಂಡು ಬಂದಿದ್ದೀನಿ. KPSC ಆ್ಯಂಡ್ UPSC ಎಕ್ಸಾಮ್ಸಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಇಟ್ ವಿಲ್ ಲಾಟ್ ಆಫ್ ಹೆಲ್ಪ್. ಓಕೆ, ಇದು ತುಂಬ ಹೆಲ್ಪ್ ಆಗುತ್ತೆ. ಸೊ ದ್ಯಾಟ್ ಪರ್ಪಸ್ ಆ್ಯಂಡ್ ಅಗೇನ್ ಐ ಆಮ್ ಟೆಲ್ಲಿಂಗ್ ದ್ಯಾಟ್ ಯಾರೆಲ್ಲ ಹೊಸಬ್ರು ನೋಡ್ತಿದ್ದೀರೋ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರೋ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ನಲ್ಲಿ ಗ್ರಾಮರಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳಿದೆ. ಸೂತ್ರಗಳನ್ನ ತುಂಬ ಸರಳವಾಗಿ ಅರ್ಥ ಆಗೋ ಹಾಗೆ ಸಾಕಷ್ಟು ವಾಕ್ಯಗಳ ಎಕ್ಸ್ಪ್ಲನೇಷನ್ ಜೊತೆಗೆ ನಾನು ಕ್ಲಾಸಸ್ನ ಮಾಡಿದ್ದೀನಿ. ಅದರ ಜೊತೆಗೆ 1 to 10th ಇರಬಹುದು. ಸಿಲೆಬಸಸ್ ಮಾಡ್ತಾ ಇದ್ದೀವಿ. ಸಿಲೆಬಸಸ್ ಇದೆ ನೋಡಿ, ಮಾಡ್ತಾ ಇದ್ದೀವಿ. ಹಾಗೆ ಇವತ್ತಿನ ಕ್ಲಾಸು ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪರಿಪೂರ್ಣವಾಗಿ ನೋಡಿ, ನಿಮಗೆ ಅರ್ಥ ಆಗುತ್ತೆ ಎಷ್ಟು ಇಂಪಾರ್ಟೆಂಟ್ ಇದೆ ಕ್ಲಾಸ್ ಅಂತ. ಯಾರೆಲ್ಲ ಹೊಸಬರು ನೋಡ್ತಿದ್ದೀರೋ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಕಾಲನ್ನು ಅಂತಹ ಆಲ್ ಅನ್ನೋ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡೋದ್ರ ಮೂಲಕ ನಾನು ಹಾಕೋ ಪ್ರತಿಯೊಂದು ವಿಡಿಯೋನು ನಿಮಗೆ ಬೇಗ ತಲುಪುತ್ತೆ ಅಪ್ಲೋಡ್ ಮಾಡಿದ ತಕ್ಷಣ. ಸೊ ದ್ಯಾಟ್ ಪರ್ಪಸ್. ಆ್ಯಂಡ್ ವಿಡಿಯೋ ನಿಮಗೆ ಇಷ್ಟ ಖಂಡಿತ ಆಗುತ್ತೆ. ಆಫ್ಟರ್ ದ್ಯಾಟ್ ವಾಚಿಂಗ್ ದಿಸ್ ವಿಡಿಯೋ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ಗೆಲ್ಲ ದಯಮಾಡಿ ಬೇಗ ಶೇರ್ ಮಾಡಿ. ಆ್ಯಂಡ್ ಕೆಳಗಡೆ ಕಾಣ್ತಾ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಲೈಕ್ ಬಟನ್ನ ಕ್ಲಿಕ್ ಮಾಡಿ. ದಯವಿಟ್ಟು ಲೈಕ್ ಮಾಡಿ. ವಿಡಿಯೋಗೊಂದು ನಿಮ್ಮ ಒಂದು ಲೈಕ್, ಒಂದು ಕಮೆಂಟ್, ಒಂದು ಸಬ್ಸ್ಕ್ರೈಬ್, ಒಂದು ಶೇರ್ ನನಗೆ ಬಹಳ ಬಲವನ್ನು ತಂದುಕೊಡುವಂಥದ್ದು. ಸೊ ದ್ಯಾಟ್ ಪರ್ಪಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಮತ್ತು ಪರಿಪೂರ್ಣವಾಗಿ ವಿಡಿಯೋ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಬನ್ನಿ, ತಡ ಮಾಡದೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಒನ್, ಪ್ರಖ್ಯಾತ ಆಂಗ್ಕರ್ ವಾಟ್ ದೇವಾಲಯ ಎಲ್ಲಿದೆ? ತುಂಬ ಪ್ರಸಿದ್ಧವಾಗಿರುವಂಥದ್ದಿದು. 2017ರಲ್ಲಿ ಕೇಳಿರುವಂಥದ್ದು. ಪ್ರಖ್ಯಾತ ಆಂಗ್ಕರ್ ವಾಟ್ ದೇವಾಲಯ ಇರುವಂಥದ್ದು ಕಾಂಬೋಡಿಯಾ, ಇಂಡೋನೇಷ್ಯಾ, ಮಲೇಷಿಯಾ ಮತ್ತು ಥೈಲ್ಯಾಂಡ್. 4 ಆಪ್ಷನ್ಸ್ ಇದೆ. ಸೊ ಕಾಂಬೋಡಿಯಾ ಆನ್ಸರ್. ಪ್ರಸಿದ್ಧವಾದಂತಹ ಆಂಗ್ಕರ್ ವಾಟ್ ದೇವಾಲಯ ಇರುವಂಥದ್ದು ಎಲ್ಲಿ ಅಂತಂದರೆ, ಸೊ ಅದು ಕಾಂಬೋಡಿಯಾದಲ್ಲಿ ಇರುವಂಥದ್ದು, ಗೊತ್ತಿರಲಿ. ಆ್ಯಂಡ್ ಎರಡನೇ ಪ್ರಶ್ನೆ, ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಪ್ರಸಿದ್ಧ ಪ್ರವಾಸಿ ಸ್ಥಾನವಾದಂತಹ ನಂದಿ ಬೆಟ್ಟಗಳು ಕಂಡು ಬರ್ತವೆ? ಪ್ರಸಿದ್ಧವಾದಂತಹ ನಂದಿ ಬೆಟ್ಟಗಳು, ನಂದಿ ಹಿಲ್ಸ್ ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಕೇಳ್ತಿದ್ದಾರೆ. ಸೊ ದ್ಯಾಟ್ ಕೋಲಾರ, ರಾಮನಗರ, ಚಿಕ್ಕಬಳ್ಳಾಪುರ, ತುಮಕೂರು. ಎಲ್ಲಿ ಕಂಡು ಬರ್ತದೆ? ಎಸ್, ಅಫ್ಕೋರ್ಸ್ ಚಿಕ್ಕಬಳ್ಳಾಪುರದಲ್ಲಿ ನಂದಿ ಬೆಟ್ಟಗಳು ಕಂಡು ಬರ್ತದೆ. ನೆಕ್ಸ್ಟ್ ಥರ್ಡ್ ಕ್ವಶನ್, ಹಣ ಅಂದರೆ ಕರೆನ್ಸಿ ಪರಿವರ್ತನೆಯು ಅದರ ಮೂಲ ರೂಪದ ಉಗಮವಾಗಿರುವುದು ಇಲ್ಲಿ ಯಾವ ದೇಶದಿಂದ? ಸೊ ನೋಡಿ, ದೇಶ ಅಲ್ಲ, ಅದೊಂದು ಸಂಘ. ಓಕೆ, ಹಣ ಅಥವಾ ಕರೆನ್ಸಿ ಇದರ ಪರಿವರ್ತನೆಯು ಅದರ ಮೂಲ ರೂಪದ ಉಗಮ ಆಗಿರೋದು ಎಲ್ಲಿ? ಕರೆನ್ಸಿಯ ಮೂಲ ರೂಪ ಉಗಮ ಆಗಿರೋದು ಎಲ್ಲಿ ಅಂತಂದರೆ ಬ್ರಿಟನ್ ವುಡ್ಸ್ ಒಪ್ಪಂದದ ಮೂಲಕ, WTO, ಬಾಲಿ ಶೃಂಗಸಭೆ, ಮತ್ತು ಮೇಲಿಂದ ಯಾವುದೂ ಅಲ್ಲ ಅಂತ ಹೇಳ್ತಿದ್ದಾರೆ. ಓಕೆ, ಆ್ಯಂಡ್ ಫೋರ್ತ್ ಒನ್, ಜಲವಿದ್ಯುತ್ ಯೋಜನೆಯೊಂದಿಗೆ ಪಟ್ಟಿ ಎನಲ್ಲಿ ನದಿಗಳಿದೆ, ಪಟ್ಟಿ 2ರಲ್ಲಿ ಆ ವಿದ್ಯುತ್ ಯೋಜನೆಗಳಿದೆ. ಓಕೆ, ಜಲವಿದ್ಯುತ್ ಯೋಜನೆಗಳು 2ನೇ ಪಟ್ಟಿನಲ್ಲಿದೆ, ನದಿಗಳಿದೆ, ಹೊಂದಿಸಿ ಬರೆಯಿರಿ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ನೋಡಿ, ನದಿಗಳು ನೋಡಿ ಯಾವುದ್ಯಾವುದಿದೆ? ಶರಾವತಿ ನದಿ ಇದೆ, ಕಾಳಿ ನದಿ ಇದೆ, ಕಾವೇರಿ ನದಿ ಇದೆ, ಕೃಷ್ಣ ನದಿ ಇದೆ. ಈ ನದಿಗಳಿಗೆ ಜಲವಿದ್ಯುತ್ ಯೋಜನೆಗಳನ್ನ ಕೊಟ್ಟಿದ್ದಾರೆ ನೋಡಿ. ಸೂಫಾ ವಿದ್ಯುತ್ ಯೋಜನೆ, ಶಿವನ ಸಮುದ್ರ ವಿದ್ಯುತ್ ಯೋಜನೆ, ಆಲ್ಮಟ್ಟಿ ವಿದ್ಯುತ್ ಯೋಜನೆ, ಮಹಾತ್ಮ ಗಾಂಧಿ ವಿದ್ಯುತ್ ಯೋಜನೆ ಇದೆ. ಸೊ ಇವುಗಳಿಗೆ ಸಂಕೇತಗಳನ್ನು ಅವ್ರು ಕೊಡ್ತಾರೆ. ಓಕೆ, ಲುಕ್ ಆಟ್ ಹಿಯರ್. ಸಂಕೇತಗಳನ್ನ, ಈ ಏನು ಸಂಕೇತಗಳಿದೆಯಲ್ಲ, ಸೊ ಈ ಸಂಕೇತಗಳ ಮೂಲಕ ನೀವು ಫೈಂಡ್ ಔಟ್ ಮಾಡಬೇಕು ಆನ್ಸರ್ನ. ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಇವು ಎಲ್ಲ ಎಕ್ಸಾಮ್ಸ್ಗೂ KPSC ಎಕ್ಸಾಮ್ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ.
ವಿದ್ಯುತ್ ಯೋಜನೆಗಳು, ನದಿಗಳು ಅಥವಾ ಉಪನದಿಗಳಿರ್ಬೋದು, ಅವು ಉಗಮವಾಗೋ ಸ್ಥಳ ಮತ್ತು ಎಲ್ಲಿ ಸೇರುತ್ತದೆ ಸಮುದ್ರನ ಅನ್ನೋದು. ಸೊ ಆನ್ಸರ್ ಯಾವುದಾಗುತ್ತೆ? ಸೆಕೆಂಡ್ ಒನ್ ಆಗುತ್ತೆ. ಸೊ ಶರಾವತಿ ನದಿಗೆ ಮಹಾತ್ಮ ಗಾಂಧಿ ವಿದ್ಯುತ್ ಯೋಜನೆ, ಕಾಳಿ ನದಿಗೆ ಸೂಫಾ ವಿದ್ಯುತ್ ಯೋಜನೆ ಇದೆ. ಇನ್ನು ಕೃಷ್ಣಾ ನದಿಗೆ ಇರುವಂಥದ್ದು ಆಲ್ಮಟ್ಟಿ ವಿದ್ಯುತ್ ಯೋಜನೆ. ಸೊ ನೋಡಿ, ನೆಕ್ಸ್ಟ್ ಫಿಫ್ತ್ ಒನ್ ಕ್ವಶನ್, ಕೈಗಾ ವಿದ್ಯುತ್ ಯೋಜನೆಯನ್ನು ಯಾವ ನದಿಯ ಯಾವ ದಂಡೆಯ ಮೇಲೆ ಸ್ಥಾಪಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಯಾವ ನದಿ ಮತ್ತು ಯಾವ ದಂಡೆಯ ಮೇಲೆ? ಸೊ ಕೈಗಾ ನದಿಯ ಕಾಳಿ ನದಿಯ ಎಡದಂಡೆಯ ಮೇಲೆ, ಕಾಳಿ ನದಿಯ ಬಲದಂಡೆಯ ಮೇಲೆ, ಗಂಗವಳ್ಳಿ ನದಿಯ ಬಲದಂಡೆ, ಗಂಗವಳ್ಳಿ ನದಿಯ ಎಡದಂಡೆ. ಅಫ್ಕೋರ್ಸ್ ಆನ್ಸರ್ ಕಾಳಿ ನದಿಯ ಎಡದಂಡೆಯ ಮೇಲೆ ಕೈಗಾ ವಿದ್ಯುತ್ ಯೋಜನೆಯನ್ನು ಸ್ಥಾಪಿಸಲಾಗಿದೆ. ಸೊ KS ಎಕ್ಸಾಮ್ದಲ್ಲಿ ಕೇಳಿರುವಂತಹ ಪ್ರಶ್ನೆಗಳಿದು. ಓಕೆ, ಆ್ಯಂಡ್ ಕ್ರಯೋಜೆನಿಕ್ ಎಂಜಿನ್ಗಳ ಅನ್ವಯವನ್ನು ಇದರಲ್ಲಿ ಕಾಣಬಹುದು. ಸಬ್ಮರೀನ್ ಸಂಚಾಲನೆ, ಸೆಕೆಂಡ್ ಒನ್ ಫ್ರಾಸ್ಟ್ ಫ್ರೀ ರೆಫ್ರಿಜರೇಟರ್ಗಳಲ್ಲಿ, ರಾಕೆಟ್ ತಂತ್ರಜ್ಞಾನದಲ್ಲಿ, ಸೂಪರ್ ಕಂಡಕ್ಟಿವಿಟಿನಲ್ಲಿ ಅಂತ ಫೋರ್ ಆಪ್ಷನ್ಸ್ ಇದೆ. ಸೊ ಇಲ್ಲಿ ಕ್ರಯೋಜೆನಿಕ್ ಇಂಜಿನ್ಗಳನ್ನ ರಾಕೆಟ್ ತಂತ್ರಜ್ಞಾನದಲ್ಲಿ ನಾವು ಕಾಣಬಹುದು. ಓಕೆ, ಆನ್ಸರ್ ಈಸ್ ಥರ್ಡ್ ಒನ್. ಇಟ್ ಈಸ್ ದ ಕರೆಕ್ಟ್ ಆನ್ಸರ್. ಸಿಕ್ಸ್ತ್ ಕ್ವಶನ್ದು ಅಲ್ವಾ? ಐ ಹೋಪ್ ಅರ್ಥ ಆಗ್ತಿದೆ ಅಂದ್ಕೊಳ್ತೇನೆ. ಸೊ ಆ್ಯಂಡ್ ಟೇಕ್ ನೆಕ್ಸ್ಟ್ ಕ್ವಶನ್, ಸೆವೆಂತ್ ಒನ್ ಈಸ್, ಇಲ್ಲಿ ಹೇಳಿಕೆಗಳಿದೆ. ಸೊ ಇಲ್ಲಿ ನೋಡಿ, ಹೇಳಿಕೆಗಳನ್ನ ಗಮನಿಸಿ ಆನ್ಸರ್ನ ಹೇಳಬೇಕು ನೀವು. ಹೇಳಿಕೆ ಏನಿದೆ, 1602ರಲ್ಲಿ ಫತೇಪುರ್ ಸಿಕ್ರಿಯಲ್ಲಿ ಬುಲಂದ ದರ್ವಾಜ್ ಅಕ್ಬರ್ನಿಂದ ನಿರ್ಮಿಸಲಾಯಿತು ಅಂತ ಇದೆ. ಸೆಕೆಂಡ್ ಹೇಳಿಕೆ ಬಿ ಏನಿದೆ, ಗುಜರಾತ್ನ ವಿಜಯದ ಸ್ಮಾರಕವಾಗಿ ಅಕ್ಬರ್ ಇದನ್ನು ನಿರ್ಮಿಸ್ದ ಅಂತ ಇದೆ, ಬುಲಂದ ದರ್ವಾಜ್ನ. ಎಸ್, ಅಫ್ಕೋರ್ಸ್ ಇದು ನೋಡಿ, ಹೇಳಿಕೆಗಳು ಕೊಡ್ತಾರೆ ಕೆಳಗಡೆ, ಎ ಸರಿ, ಬಿ ತಪ್ಪು, ಬಿ ಸರಿ, ಎ ತಪ್ಪು ಅಂತ. ಸೊ ಇದರಲ್ಲಿ ಈಗ ನಾವು ನೋಡೋಣ, ಹಿಸ್ಟ್ರಿ ಏನಿದೆ, ಅಕ್ಬರ್ ಮಹಾರಾಜರು ಮೊಘಲ್ ಸಾಮ್ರಾಟದ ಪ್ರಸಿದ್ಧ ದೊರೆ. ಓಕೆ, ಅಫ್ಕೋರ್ಸ್ ಬುಲಂದ ದರ್ವಾಜನ್ನು ಗಣಪತಿ ವಿಜಯದ ಸ್ಮಾರಕವಾಗಿ ನೆನಪಿಗೋಸ್ಕರ ವಿಜಯದ ಸ್ಮಾರಕವಾಗಿ ಅಕ್ಬರನು ಬುಲಂದ ದರ್ವಾಜನ ಫತೇಪುರ್ ಸಿಕ್ರಿಯಲ್ಲಿ ನಿರ್ಮಾಣವನ್ನು ಮಾಡ್ತಾರೆ. ಆದರೆ 1602ರಲ್ಲ, ಅಕ್ಬರನು ಬುಲಂದ ದರ್ವಾಜ್ನ ಫತೇಪುರ್ ಸಿಕ್ರಿಯಲ್ಲಿ 1575ರಲ್ಲಿ ಮಾಡ್ತಾರೆ. ಓಕೆ, 1575ರಲ್ಲಿ ನಿರ್ಮಾಣವನ್ನು ಅಕ್ಬರ್ ಮಾಡ್ತಾರೆ ಅನ್ನೋದಾದರೆ, ಇದು 1602 ಇದೆ, 1575 ಅಲ್ಲ. ಹಾಗಾಗಿ ಎ ಹೇಳಿಕೆ ತಪ್ಪು, ಬಿ ಮಾತ್ರ ಇಲ್ಲಿ ಸರಿಯಾಗಿ ಇರುವಂಥದ್ದು. ಆಪ್ಷನ್ಸಲ್ಲಿ ಯಾವುದಿದೆ? ಸೆಕೆಂಡ್ ಒನ್ ಇದೆ, ಬಿ ಮಾತ್ರ ಸರಿ, ಕರೆಕ್ಟ್. ಆನ್ಸರ್ ಯಾವುದಾಗುತ್ತೆ ಹಾಗಾದರೆ ಇಲ್ಲಿ? ಸೆಕೆಂಡ್ ಒನ್ ಈಸ್ ಇಟ್ ಈಸ್ ದ ಕರೆಕ್ಟ್ ಆನ್ಸರ್ ಇನ್ ದೀಸ್ ಕ್ವಶನ್. ಓಕೆ, ಟು ದೀಸ್ ಕ್ವಶನ್ಸ್ ಕರೆಕ್ಟ್ ಆನ್ಸರ್ ಯಾವುದು? ಬಿ ಮಾತ್ರ ಸರಿ ಆಗುತ್ತೆ. ಅಕ್ಬರ್ ಮಹಾಶಯರು ಗಣಪತಿ ವಿಜಯದ ಸ್ಮಾರಕವಾಗಿ, ಅಕ್ಬರ ಗುಜರಾತ್ನ ವಿಜಯದ ಸ್ಮಾರಕವಾಗಿ ಫತೇಪುರ್ ಸಿಕ್ರಿಯಲ್ಲಿ ಬುಲಂದ ದರ್ವಾಜ್ನ ಸ್ಥಾಪಿಸ್ತಾರೆ. ಆದರೆ 1575ರಲ್ಲಿ ಸ್ಥಾಪನೆ ಮಾಡ್ತಾರೆ, 1602ರಲ್ಲಿ ಅಲ್ಲ. ಓಕೆನಾ? ನೋಟ್ಸು ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಓಕೆ, ನೆನ್ಪಿಟ್ಕೊಳ್ಳಿ, ಎಲ್ಲ ಎಕ್ಸಾಮ್ಸ್ಗೂ ಹೆಲ್ಪ್ ಆಗುತ್ತೆ. ಇವನ್ TET, GPSTR ಇರ್ಬೋದು, HSTR ಇರ್ಬೋದು. HSTR ಈಗ ಕಾಲ್ಫರ್ಮ್ ಆಗೋದಿದೆ. ಸೊ ಎಲ್ಲ ಎಕ್ಸಾಮ್ಸು ತುಂಬ್ಕೊಳ್ತೀನಿ ಅಂತ ಹೇಳ್ತಿದ್ದಾರೆ ನಾವು ಬಹಳಷ್ಟು ಸೀಟ್ಗಳನ್ನ. ಹಾಗಾಗಿ ತುಂಬ ಚೆನ್ನಾಗಿ ಸ್ಟಡಿ ಮಾಡಿ. ಭಾರತದಲ್ಲಿ ದಶಮಾಂಶ ಹಣ ಕರೆನ್ಸಿ ಪದ್ಧತಿಯ ಬಳಕೆ ಪ್ರಾರಂಭವಾಗಿದ್ದು, ಆಪ್ಷನ್ ನೋಡಿ, ಯಾವಾಗ? ಜನವರಿ 1995, ಏಪ್ರಿಲ್ 1951, ಏಪ್ರಿಲ್ 1995, ಏಪ್ರಿಲ್ 1957ರಲ್ಲಿ. ಸೊ ಯಾವುದು? ಏಪ್ರಿಲ್ 1957ರಲ್ಲಿ ಭಾರತದಲ್ಲಿ ದಶಮಾಂಶ ಕರೆನ್ಸಿ ಪದ್ಧತಿಯ ಬಳಕೆ ಪ್ರಾರಂಭ ಆಗುತ್ತೆ. ಸೊ 9th ಕ್ವಶನ್, ಇಂಗ್ಲೆಂಡಿನ ನೂತನ ಪ್ರಧಾನಮಂತ್ರಿಯಾದ ಶ್ರೀಮತಿ ತೆರೆಸಾ ಮೇ ಅವರು ಈ ಪಕ್ಷಕ್ಕೆ ಸೇರಿದವರಾಗಿದ್ದರು. ಕನ್ಸರ್ವೇಟಿವ್ ಪಕ್ಷ. ಇದು 2017ರಲ್ಲಿ ಕೇಳಿರ್ತಕ್ಕಂತಹ KS ಎಕ್ಸಾಮದ ಕ್ವೆಶನ್ಸ್ ಇದು. ಓಕೆ, ಆ್ಯಂಡ್ 10th ಕ್ವಶನ್, 10ನೇದು,
ಹೇಳಿಕೆಗಳಿದೆ. ಹೇಳಿಕೆ ಏನಿದೆ, ಮಾನವ ಬೆಳವಣಿಗೆ ಸೂಚ್ಯಾಂಕ HD, ಜೀವನ ಪರೀಕ್ಷೆ, ಶೈಕ್ಷಣಿಕ ಸಾಧನೆ, ತಲಾ ಆದಾಯ ಮತ್ತು ಜೀವನ ಮಟ್ಟದ ಸೂಚ್ಯಂಕಗಳ ಮೇಲೆ ಆಧಾರಿತವಾಗಿದೆ. B ಏನಿದೆ, ಅದು ಒಂದು ರಾಷ್ಟ್ರದ ಸಾಮಾಜಿಕ ಆರ್ಥಿಕ ಬೆಳವಣಿಗೆಯ ಪರ್ಯಾಯ ಸೂಚ್ಯಂಕ ಅಂತ ಇದೆ. ಸೊ ಮಾನವನ ಬೆಳವಣಿಗೆ ಸೂಚ್ಯಂಕ ಅದು ಮಾನವನ ಜೀವನ ಪರೀಕ್ಷೆ ಮತ್ತು ಅವನ ಶೈಕ್ಷಣಿಕ ಸಾಧನೆ ಮತ್ತು ತಲಾ ಆದಾಯ ಒಂದು ಕುಟುಂಬದ ಎಷ್ಟಿದೆ. ಸೊ ಜೀವನ ಮಟ್ಟದ ಸೂಚ್ಯಂಕಗಳ ಮೇಲೆ ಆಧಾರಿತವಾಗಿದೆ ಮಾನವನ ಬೆಳವಣಿಗೆ ಸೂಚ್ಯಂಕ ಅಂತ ಹೇಳ್ತಾರೆ. ಸೊ ಇಲ್ಲಿ ಹಾಗಾದರೆ ಅದು ಒಂದು ರಾಷ್ಟ್ರದ ಸಾಮಾಜಿಕ ಆರ್ಥಿಕ ಬೆಳವಣಿಗೆ ಪರ್ಯಾಯ ಸೂಚ್ಯಂಕ. ನಿಜ, ಒಬ್ಬ ಮನುಷ್ಯ ಜನ ಹೇಗಿರ್ತಾರೋ ಹಾಗೆ ಊರಿರುತ್ತೆ ಅಲ್ವಾ. ಹಾಗಾಗಿ ಜನ ಅಭಿವೃದ್ಧಿ ಹೊಂದಿದ್ರೆ ಖಂಡಿತ ಆ ದೇಶ, ಆ ನಗರ, ಆ ದೇಶ ಅಭಿವೃದ್ಧಿ ಹೊಂದುತ್ತೆ. ಹಾಗಾಗಿ ಇಲ್ಲಿ A ಮತ್ತು B ಎರಡೂ ಏನಾಗುತ್ತೆ, ಸರಿಯಾಗಿರುವಂಥ ಹೇಳಿಕೆಗಳು. ಇನ್ನು ಗಟ್ಟಿಯಾದ ಹಣವು ಹಣ ಎಂಬುದಾಗಿ ವ್ಯಾಖ್ಯಾನಿತವಾಗಿದೆ. ಸೊ ಗಟ್ಟಿಯಾದ ಹಣವು ಎಂತ ವ್ಯಾಖ್ಯಾನಿತವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಫಸ್ಟ್ ಒನ್, ಅಂತಾರಾಷ್ಟ್ರೀಯ ವ್ಯವಹಾರಗಳಿಗೆ ಸೆಕೆಂಡ್ ಒನ್ ನೋಡಿ, ಯುದ್ಧದ ಸಮಯಗಳಲ್ಲಿ ಬಳಸಲಾಗುವುದು, ಅದು ತನ್ನ ಮೌಲ್ಯವನ್ನು ಬಹಳ ಶೀಘ್ರವೇ ಕಳೆದುಕೊಳ್ಳುತ್ತದೆ. ಫೋರ್ತ್ ಒನ್ ಏನಿದೆ, ಅಕಸ್ಮಾತ್ ಆಗಿ ಅಪಮೌಲ್ಯವಾಗುವಂತಹದ್ದಲ್ಲ ಮತ್ತು ಅಥವಾ ಮೌಲ್ಯದಲ್ಲಿ ಹೆಚ್ಚು ಏರಿಳಿತವಾಗುವುದೂ ಇಲ್ಲ. ಗಟ್ಟಿಯಾದ ಹಣ ಏನಿದೆ ಅದು ಅಕಸ್ಮಾತಾಗಿ ಕೂಡ ಅಪಮೌಲ್ಯ ಆಗೋದಿಲ್ಲ, ಅಥವಾ ಮೌಲ್ಯದಲ್ಲಿ ಏರಿಳಿತನೂ ಆಗಲ್ಲ, ಹೆಚ್ಚು ಕಡಿಮೆ ಕೂಡ ಆಗಲ್ಲ, ಮತ್ತು ವಿದೇಶಿ ವಿನಿಮಯದಲ್ಲಿ ಅಧಿಕವಾದಂತಹ ದ್ರವ್ಯವಾಗಿರ್ತದೆ. ವಿದೇಶಿ ವಿನಿಮಯದಲ್ಲಿ ಅಧಿಕವಾದಂತಹ ದ್ರವ್ಯವಾಗಿರುವುದು ಇದು ಗಟ್ಟಿಯಾದ ಹಣವು ಹಣ ಎಂಬುದಾಗಿ ವ್ಯಾಖ್ಯಾನಿತವಾಗಿರುವಂಥದ್ದು. ಸೊ ಫೋರ್ತ್ ಒನ್ ಈಸ್ ಕರೆಕ್ಟ್ ಆನ್ಸರ್. ಇಲ್ಲಿ ಯಾಕದು ಗಟ್ಟಿಯಾದ ಹಣ ಮಾತ್ರ ಹಣ ಅಂತ ಇಲ್ಲಿ ಹೇಳ್ತಾರೆ ಅಂತಂದರೆ ಫೋರ್ತ್ ಆನ್ಸರ್ ಈಸ್ ಕರೆಕ್ಟಾಗಿ ಇರುವಂಥದ್ದು. ಅದು ಅಪಮೌಲ್ಯ ಆಗೋದಿಲ್ಲ, ಹೆಚ್ಚು ಕಡಿಮೆನೂ ಆಗೋದಿಲ್ಲ, ಏರಿಳಿತ, ಮತ್ತು ವಿದೇಶಿ ವಿನಿಮಯಗಳಲ್ಲಿ ಅದು ದ್ರವ್ಯವಾಗಿ ವ್ಯರ್ಥ ಆಗುವಂಥದ್ದಲ್ಲ, ಅದೇ ದ್ರವ್ಯವಾಗಿ ಆಗಿರುವಂಥದ್ದು ಅಂತ ಹೇಳ್ತಾರೆ. ಇನ್ನು 12ನೇದು, ರಕ್ತದ ಹೆಪ್ಪುಗಟ್ಟುವಿಕೆಯಲ್ಲಿ ಯಾವ ವಿಟಮಿನ್ ಸಹಾಯಕವಾಗಿದೆ ಅಂತ ಕೇಳ್ತಿದ್ದಾರೆ. ವಿಟಮಿನ್ B, ವಿಟಮಿನ್ K, ವಿಟಮಿನ್ C, ವಿಟಮಿನ್ D. ರಕ್ತದ ಹೆಪ್ಪುಗಟ್ಟುವಿಕೆಯಲ್ಲಿ ಯಾವ ವಿಟಮಿನ್ ಸಹಾಯಕಾರಿಯಾಗಿದೆ? ಏನಾದ್ರು ಬಿದ್ದಾಗ ಅಥವಾ ಸ್ವಲ್ಪ ಏನೋ ಇದು ಆದಾಗ ಸಡನ್ಲಿ ನೋಡಿದ್ರೆ ಒಬ್ಬೊಬ್ಬರಿಗೆ ಬೇಗ ಹೆಪ್ಪುಗಟ್ಟು ಬಿಡುತ್ತೆ, ಸೊ ಗಟ್ಟಿ ಆಗುತ್ತೆ. ಇನ್ನು ಕೆಲವ್ರಿಗೆ ಗಟ್ಟಿ ಆಗಲ್ಲ, ಅದು ತಡವಾಗಿ ಗಟ್ಟಿ ಆಗುತ್ತೆ, ಬ್ಲೀಡಿಂಗ್ ಆಗ್ತಾ ಇರುತ್ತೆ ಸ್ವಲ್ಪ ಆದರೂ ಕೂಡ. ಓಕೆ, ಸೊ ಇಲ್ಲಿ ನೋಡಿ ವಿಟಮಿನ್ D ಇದು ಕರೆಕ್ಟ್ ಆನ್ಸರ್. ಫೋರ್ತ್ ಒನ್ ಈಸ್ ಕರೆಕ್ಟ್ ಆನ್ಸರ್. ವಿಟಮಿನ್ D ರಕ್ತವನ್ನು ಹೆಪ್ಪುಗಟ್ಟಲಿಕ್ಕೆ ಸಹಾಯ ಮಾಡ್ತದೆ. ಇನ್ನು ಸಾರ್ಕ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ರಾಷ್ಟ್ರಗಳಲ್ಲಿ ಯಾವುದು ಸಂಸ್ಥಾಪಕ ಸದಸ್ಯನಾಗಿರೋದಿಲ್ಲ ಅಂತ ಹೇಳಿದ್ದಾರೆ. ಸಾರ್ಕ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ರಾಷ್ಟ್ರಗಳಲ್ಲಿ ಯಾವುದು ಸಂಸ್ಥಾಪಕ ಸದಸ್ಯನಾಗಿರುವುದಿಲ್ಲ? ಮಯನ್ಮಾರ್, ಮಾಲ್ಡೀವ್ಸ್, ಅಫ್ಘಾನಿಸ್ತಾನ್, ಭೂತಾನ್. ಎಸ್, ಯು ಆರ್ ರೈಟ್, ಕರೆಕ್ಟ್, ಯುವರ್ ಆನ್ಸರ್ ಈಸ್ ಕರೆಕ್ಟ್. ಥರ್ಡ್ ಒನ್ ಈಸ್ ಆನ್ಸರ್, ಅಫ್ಘಾನಿಸ್ತಾನ್. ಸಾರ್ಕ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ರಾಷ್ಟ್ರಗಳಲ್ಲಿ ಯಾವುದು ಸಂಸ್ಥಾಪಕ ಸದಸ್ಯನಾಗಿರೋದಿಲ್ಲ ಅಂತಂದರೆ ಅದು ಯಾವುದು? ಅಫ್ಘಾನಿಸ್ತಾನ ಸಂಸ್ಥಾಪಕ ಸದಸ್ಯ ಆಗಿರೋದಿಲ್ಲ. ಆ್ಯಂಡ್ ಟೇಕ್ ನೆಕ್ಸ್ಟ್ ಕ್ವಶನ್, 14th 14ನೇ ಪ್ರಶ್ನೆ ನೋಡಿ. ಇನ್ನು ಮಧ್ಯಯುಗದ ಕಾಲದಲ್ಲಿ ಸಂಸ್ಕೃತದಲ್ಲಿ ರಚಿತವಾದ ಮೊದಲ ಐತಿಹಾಸಿಕ ಕೃತಿ. ಇದು KS ಎಕ್ಸಾಮ್ದಲ್ಲಿ ಕೇಳಿರುವಂಥದ್ದಲ್ಲ, ಇದು ನಾನು ನಿಮಗೆ ಹೆಚ್ಚಿನ ಅಭ್ಯಾಸಕ್ಕೋಸ್ಕರ ತಂದಿರುವಂಥದ್ದು ಈ ಮುಂದಿನ ಪ್ರಶ್ನೆಗಳೆಲ್ಲ. ಓಕೆ, ಇಲ್ಲಿವರೆಗೂ ನೀವು ನೋಡಿದ್ದೆಲ್ಲ KS ಎಕ್ಸಾಮ್ದಲ್ಲಿ ಕೇಳಿರುವಂತಹ ಪ್ರಶ್ನೆಗಳು. ಮಧ್ಯಯುಗದ ಕಾಲದಲ್ಲಿ ಸಂಸ್ಕೃತದಲ್ಲಿ ರಚಿತವಾದಂತಹ ಮೊದಲ ಐತಿಹಾಸಿಕ ಕೃತಿ ಅಂತಂದರೆ ಯಾವುದು ಕೊಟ್ಟಿದ್ದಾರೆ ನೋಡಿ. ಆಪ್ಷನ್ಸ್ ಏನಿದೆ, ಫೋರ್ ಆಪ್ಷನ್ಸು: ಪೃಥ್ವಿರಾಜ್ ವಿಜಯ, ಹಮ್ಮೀರ ವಿಜಯ, ರಾಜತರಂಗಿಣಿ, ಇನ್ನು ರಾಜಕಾಲ ನಿರ್ಣಯ ಅಂತ ಇದೆ. ಅಫ್ಕೋರ್ಸ್ ಯುವರ್ ಆನ್ಸರ್ ಈಸ್ ಕರೆಕ್ಟ್. ಥರ್ಡ್ ಒನ್ ಅಲ್ವಾ, ರಾಜತರಂಗಿಣಿ ಮಧ್ಯಯುಗದ ಕಾಲದಲ್ಲಿ, ಪ್ರಾಚೀನ ಯುಗನೂ ಅಲ್ಲ
ಅಥವಾ ಆಧುನಿಕ ಯುಗನೂ ಅಲ್ಲ, ಅದೆರಡರ ಮಧ್ಯ, ಬಿಟ್ವೀನ್. ಓಕೆ, ಬೋತ್ ಆಫ್ ಬಿಟ್ವೀನ್. ಮಧ್ಯಯುಗದ ಕಾಲದಲ್ಲಿ ಸಂಸ್ಕೃತದಲ್ಲಿ ರಚಿತವಾದಂತಹ ಮೊದಲ ಐತಿಹಾಸಿಕ ಕೃತಿ. ನಾನು ಮೊಟ್ಟ ಮೊದಲ ಐತಿಹಾಸಿಕ ಅಂತ ಹೇಳ್ತಾ ಇಲ್ಲ, ಮಧ್ಯಯುಗದ ಕಾಲದಲ್ಲಿ ಓಕೆ ರಚಿತವಾದ ಮೊದಲ ಐತಿಹಾಸಿಕ ಕೃತಿ ಅಂತಂದರೆ ಅದು ಯಾವುದು? ರಾಜತರಂಗಿಣಿ. ಓಕೆ, ಆ್ಯಂಡ್ ಇಲ್ಲಿ ಬರುವಂಥದ್ದು ಪುಸ್ತಕಗಳು ಮತ್ತು ಅವುಗಳ ಲೇಖಕರು, ಆಥರ್ಸ್. ಓಕೆ, ಬುಕ್ಸ್ ಆ್ಯಂಡ್ ಆಥರ್ಸ್ ವೆರಿ ಇಂಪಾರ್ಟೆಂಟ್ ಇದು ಕೂಡ. ಓಕೆ, ಇಲ್ಲಿ ಪುಸ್ತಕಗಳನ್ನ ನೋಡಿ, ಆಫ್ಕೋರ್ಸ್ ಇದು KS ಎಕ್ಸಾಮ್ದಲ್ಲಿ ಕೇಳಿರುವಂಥದ್ದು. ಓಕೆ, ಎಸ್, KS ಎಕ್ಸಾಮ್ದಲ್ಲೇ ಕೇಳಿರುವಂಥದ್ದು ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಫಸ್ಟ್ 1ನೇ ಪಟ್ಟಿನಲ್ಲಿ ಲೇಖಕರಿದೆ, 2ನೇ ಪಟ್ಟಿನಲ್ಲಿ ಆ ಲೇಖಕರ ಬರೆದಿರ್ತಕ್ಕಂತಹ ಕೃತಿಗಳಿದೆ, ಪುಸ್ತಕಗಳಿದೆ. ಅರುಂಧತಿ ರಾಯ್, ಅರವಿಂದ್ ಅಡೀಗ್, ರಸ್ಕಿನ್ ಬಾಂಡ್, ಖುಷ್ವಂತ್ ಸಿಂಗ್. ಇಲ್ಲಿ ನಿಮಗೆ ಆಯ್ಕೆಗಳನ್ನ ಕೊಡ್ತಾರೆ. ಓಕೆ, ಈ ಆಯ್ಕೆಗಳ ಮೂಲಕ ನೀವು ಯಾವ ಪುಸ್ತಕವನ್ನು ಯಾರು ಬರೆದದ್ದು ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಅರುಂಧತಿ ರಾಯ್, ಅರವಿಂದ್ ಅಡಿಗ, ರಸ್ಕಿನ್ ಬಾಂಡ್, ಖುಷ್ವಂತ್ ಸಿಂಗ್ ಅವರು. ಸೊ ಇಲ್ಲಿ ಪುಸ್ತಕಗಳಿಂದ ಇನ್ಹೆರಿಟೆನ್ಸ್ ಆಫ್ ಲಾಸ್ ಇದೆ, ದಿ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಇದೆ, ಆಮೇಲೆ 3rd ಒನ್ ದಿ ವೈಟ್ ಟೈಗರ್ ಇದೆ, 4th ಒನ್ W ಅಂಬ್ರೆಲಾ ಇದೆ, 5th ಒನ್ ಟ್ರೈನ್ ಟು ಪಾಕಿಸ್ತಾನ್. ಸೊ ಈಗ ಹೇಳಿಕೆಗಳು ಬಂದವು ನೋಡಿ, ಹೇಳಿಕೆಗಳು ಇದರಲ್ಲಿ. ಸೊ ಯಾವುದು ಸರಿ ಅನಿಸುತ್ತೆ ನಿಮಗೆ ನೋಡಿ ಫ್ರೆಂಡ್ಸ್. ಯಸ್, ಕರೆಕ್ಟ್. ಸೊ ಅರುಂಧತಿ ರಾಯ್ ಅವ್ರು ಬರೆದಿದ್ದು ದ ಗಾಡ್ ಆಫ್ ಸ್ಮಾಲ್ ಥಿಂಗ್ಸು, ಅರವಿಂದ ಅಡಿಗ ದಿ ವೈಟ್ ಟೈಗರ್, ಆಮೇಲೆ ರಸ್ಕಿನ್ ಬಾಂಡ್ ಅವರು ದಿ ಬ್ಲೂ ಅಂಬ್ರೆಲಾ, ಆ್ಯಂಡ್ ಲಾಸ್ಟ್ ಒನ್ ಈಸ್ 5th ಕರೆಕ್ಟ್ ಆಗಿರುವಂಥದ್ದು. ಓಕೆ, ಟ್ರೈನ್ ಟು ಪಾಕಿಸ್ತಾನ್ ಅನ್ನುವಂಥದ್ದು ಖುಷ್ವಂತ್ ಸಿಂಗ್ ಅವ್ರದ್ದು. ಆ್ಯಂಡ್ 16ನೇದು ನೋಡಿ ಹೇಳಿಕೆಗಳಿದೆ. ಆಫ್ಕೋರ್ಸ್ ಇದು ಕೂಡ KS ಎಕ್ಸಾಮದ್ದು. ಪರಿಸರ ಮತ್ತು ಅಭಿವೃದ್ಧಿಗಳ ಮೇಲಿನ ವಿಶ್ವಸಂಸ್ಥೆಯ ಸಮಾವೇಶವು ಬ್ರೆಜಿಲ್ನ ರಿಯೋ ಡಿ ಜನೈರೋದಲ್ಲಿ ನಡೆಯಿತು. ಹೇಳಿಕೆಗಳಿದೆ. ಸೆಕೆಂಡ್ ಹೇಳಿಕೆ ಏನಿದೆ? 1992ರ ರಿಯೋ ಡಿ ಜನೈರೋ ಶೃಂಗದ ಮುಖ್ಯ ಸೂಚಿ ಪತ್ರಣ ಅಂದರೆ ಏಜೆಂಡಾ ಅಂದರೆ ಸುಸ್ಥಿರ ಅಭಿವೃದ್ಧಿಯನ್ನು 21ನೇ ಶತಮಾನದಲ್ಲಿ ಸಾಧಿಸುವುದು ಆಗಿತ್ತು ಅಂತ ಹೇಳಿಕೆಗಳಿದೆ. ಸೊ ಇಲ್ಲಿ ಅವರು ಕೊಟ್ಟಿದ್ದಾರೆ A ಮಾತ್ರ ಸರಿ, B ಮಾತ್ರ ಸರಿ, A ಮತ್ತು B ಎರಡೂ ಸರಿಯಾಗಿದೆ, ಮತ್ತು A B ಅದು ಎರಡೂ ಸರಿಯಲ್ಲ ಅಂತ 4 ಆಪ್ಷನ್ಸ್ ಇದೆ. ಸೊ ಇದರಲ್ಲಿ ಯಾವುದು ಹೇಳಿಕೆ ಸರಿ ಇದೆ, ಯಾವ ಹೇಳಿಕೆ ತಪ್ಪಿದೆ ನೋಡಿ? ಇಲ್ಲ, ಇದರಲ್ಲಿ 2 ಹೇಳಿಕೆಗಳು ಕೂಡ ಸರಿಯಾಗಿದೆ. ಓಕೆ, ಆಪ್ಷನ್ 3rd ಒನ್ ಈಸ್ ದ ಕರೆಕ್ಟ್ ಆನ್ಸರ್. ಹೇಳಿಕೆ A ಮತ್ತು B ಇದರಲ್ಲಿ ಎರಡೂ ಕೂಡ ಸರಿಯಾಗಿ ಇರುವಂಥದ್ದು. ಓಕೆ, ಇದು ಪರಿಸರ ಮತ್ತು ಅಭಿವೃದ್ಧಿಗಳ 17ನೇದು ಹೇಳಿಕೆ ಕೊಟ್ಟಿದ್ದಾರೆ. ಸೊ ಅದ್ರ ತಕ್ಕ ಆಯ್ಕೆಗಳನ್ನ ಕೊಡ್ತಾರೆ. ಸಂಕೇತಗಳ ಮೂಲಕ ಹೇಳಿಕೆಗಳು ಸರಿ ಇದೆಯಾ ತಪ್ಪಿದೆಯಾ ಅಂತ ನೋಡಬೇಕು. ಸೊ ಇಲ್ಲಿ ನೋಡಿ, ಹೇಳಿಕೆ ಏನಿದೆ, ಪ್ರತಿಪಾದನೆ ಇದೆ. ಒಂದು ವಾಕ್ಯ ಏನು ಪ್ರತಿಪಾದನೆ ಮಾಡ್ತಿದೆ ಅಂದರೆ, ಪೈಲ ವಾಕ್ಯ, ಭಾರತ ಪರ್ಯಾಯ ದ್ವೀಪದಲ್ಲಿನ ಪ್ರಮುಖ ನೀರಾವರಿ ಆಕರಗಳಲ್ಲೊಂದೆಂದರೆ ಟ್ಯಾಂಕ್ ನೀರಾವರಿ. ಟ್ಯಾಂಕ್ ನೀರಾವರಿ, ಬಾವಿ ನೀರಾವರಿ ಇರ್ಬೋದು, ಕೊಳವೆ ನೀರಾವರಿ ಯೋಜನೆ ಇರ್ಬೋದು, ಕೆರೆ ನೀರಾವರಿ ಯೋಜನೆ ನಿಮಗೆ ಗೊತ್ತಿದೆ ಅಲ್ವಾ? ಸೊ ಇಲ್ಲಿ ಈಗ ಭಾರತ ಪರ್ಯಾಯ ದ್ವೀಪದಲ್ಲಿನ, ಪರ್ಯಾಯ ದ್ವೀಪ ಅಂದರೆ ಗೊತ್ತು, 3 ಕಡೆ ಸುತ್ತಲೂ ಏನಿದೆ, ನೀರಿದೆ, ಒಂದು ಕಡೆ ಭೂಮಿ ಇದೆ. ಭಾರತ ಪರ್ಯಾಯ ದ್ವೀಪದಲ್ಲಿನ ಪ್ರಮುಖ ನೀರಾವರಿಯ ಆಕರಗಳಲ್ಲಿ ಟ್ಯಾಂಕ್ ನೀರಾವರಿ ಕೂಡ ಒಂದು ಅಂತ ಇದೆ. ಓಕೆ, ಪ್ರಮುಖವಾಗಿ ಟ್ಯಾಂಕ್ ನೀರಾವರಿ ಕೂಡ ಒಂದು ಅಂತ ಇದೆ. ಅದು ಒಂದೇ ಪ್ರಮುಖ ಅಂತಲ್ಲ, ಪ್ರಮುಖ ನೀರಾವರಿಗಳಲ್ಲಿ ಟ್ಯಾಂಕ್ ನೀರಾವರಿ ಕೂಡ ಒಂದು. ಓಕೆನಾ? ಇನ್ನು ಹೇಳಿಕೆ ಏನಿದೆ, ಭಾರತ ಪರ್ಯಾಯ ದ್ವೀಪದ ಬಹಳಷ್ಟು ನದಿಗಳು ಋತುಮಾನಾತ್ಮಕವಾದವು ಅಂತ ಇದೆ. ಭಾರತದಲ್ಲಿರ್ತಕ್ಕಂತಹ ಬಹಳಷ್ಟು ನದಿಗಳು ಋತುಮಾನಾತ್ಮಕವಾಗಿರುವಂಥದ್ದು, ಋತುಗಳಿಗೆ ಅನುಗುಣವಾಗಿರುವಂಥದ್ದು ಅಂತ ಇದೆ. ಸೊ ಹೇಳಿಕೆಗಳು ನೋಡಿ ಏನಿದೆ, A ಮತ್ತು R ಸರಿ, ಎರಡೂ ಸರಿಯಾಗಿದೆ. ಆದರೆ R ಏನ ಸರಿಯಾದ ವಿವರಣೆ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ಹಂಗಂದ್ರೆ 2 ಕರೆಕ್ಟ್ ಅಂತ ಏದು ಅರ್ಥ. ಎರಡನೇದೇನಿದೆ ಆಪ್ಷನ್ನು, A ಮತ್ತು R ಎರಡೂ ಸರಿಯಾಗಿದೆ, ಆದರೆ R ಏನ ಸರಿಯಾದ ವಿವರಣೆ ಅಲ್ಲ ಅಂತ ಇದೆ. ಮೂರನೇದೇನಿದೆ, A ಯು ಸರಿಯಾಗಿದೆ ಆದರೆ R ತಪ್ಪಾಗಿದೆ.
ಲಾಸ್ಟ್ ಒನ್ ಏನಿದೆ ಆಪ್ಷನ್ನು ಎ ಯು ತಪ್ಪಾಗಿದೆ, ಆರ್ ಮಾತ್ರ ಸರಿಯಾಗಿದೆ ಅಂತ ಇದೆ. ಸೊ ಇಲ್ಲಿ ಈ ಸಂಕೇತಗಳ ಮೂಲಕ ಗುರುತಿಸೋದಾದರೆ ಆಪ್ಷನ್ ನಂಬರ್ ಫಸ್ಟು ಕರೆಕ್ಟ್ ಆಗಿದೆ. ನಿಜ, ಭಾರತ ಪರ್ಯಾಯ ದ್ವೀಪ ಇದೆ. ಇಲ್ಲಿ ಸಾಕಷ್ಟು ನೀರಾವರಿ ಯೋಜನೆಗಳಿದೆ. ಅದರಲ್ಲಿ ಟ್ಯಾಂಕ್ ನೀರಾವರಿ ಕೂಡ ಒಂದಾಗಿದೆ. ಹಾಗೆ ಪರ್ಯಾಯ ದ್ವೀಪ ಆಗಿರತಕ್ಕಂತಹ ಭಾರತದಲ್ಲಿ ಸಾಕಷ್ಟು ನದಿಗಳು ಋತುಮಾನಾತ್ಮಕವಾಗಿರುವಂಥದ್ದು ಕೂಡ ಸರಿಯಾಗಿದೆ. ಹಾಗಾದರೆ ಆಪ್ಷನ್ 1 ಇಲ್ಲಿ ಕರೆಕ್ಟಾಗಿ ಇರುವಂಥದ್ದು. ಇದು ಭೌಗೋಳಿಕಕ್ಕೆ ಸಂಬಂಧಪಟ್ಟಿದ್ದು. ಇನ್ನಿದು ಸೈನ್ಸಿಗೆ ಸಂಬಂಧಪಟ್ಟಿದ್ದು. ನೋಡಿ, LPG ಅನಿಲವು 18ನೇ ಪ್ರಶ್ನೆ. LPG ಅನಿಲವು ಸ್ವಾಭಾವಿಕ ಸ್ಥಿತಿಯಲ್ಲಿ ವಾಸನಾರಹಿತವಾಗಿರುತ್ತೆ. ಈ ಕೆಳಗಿನವುಗಳಲ್ಲಿ ಯಾವುದನ್ನು ಗೃಹ ಕೃತ್ಯದ LPG ಸಿಲಿಂಡರ್ಗಳಲ್ಲಿ ಸೇರಿಸೋದ್ರಿಂದ LPG ಅನಿಲದ ಪತ್ತೆಗೆ ಕಾರಣವಾಗುವ ವಾಸನೆಗೆ ನೆರವಾಗ್ತದೆ ಅಂತ ಕೇಳ್ತಿದ್ದಾರೆ. ಸೊ ನೋಡಿ, ಕಾಮನ್ ಆಗಿ LPG ಗ್ಯಾಸ್ ಏನಿದೆ, ಆ ಅನಿಲ, ಅದಕ್ಕೆ ವಾಸನೆ ಇರಲ್ಲ. ಆದರೆ ನಾವು ಮನೆಯಲ್ಲಿ ಬಳಸುವಂತಹ, ಹೋಟೆಲ್ಗಳಲ್ಲಿ ಬಳಸುವಂತಹ ಅನಿಲಗಳೇನಿರುತ್ತೆ ಅಡುಗೆಗೆ, ಅದೇನಾಗುತ್ತೆ, ವಾಸನೆ ಗೊತ್ತಾಗುತ್ತೆ. ಲೀಕೇಜ್ ಆಗ್ಲಿಕ್ಕಂದ್ರೆ ಎಲ್ಲೋ ಅನಿಲ ಸೋರ್ತಾ ಇದೆ, ಗ್ಯಾಸ್ ಲೀಕೇಜ್ ಆಗ್ತಿದೆ ಅಂತ ಗೊತ್ತಾಗುತ್ತೆ. ಸೊ ಆ ವಾಸನೆಗೆ ಕಾರಣವಾಗಿರೋ ಅನಿಲ ಯಾವುದನ್ನು ಬಳಸ್ತಾರೆ, ಮನೆಗಳಲ್ಲಿ ಬಳಸುವಂತಹ ಅನಿಲಕ್ಕೆ ಯಾವುದನ್ನು ಬಳಸ್ತಾರೆ LPGಗೆ ಅಂತ ಕೇಳ್ತಿದ್ದಾರೆ. ಆಪ್ಷನ್ ನೋಡಿ 4 ಇದೆ. ಏನಿದೆ, ಫಸ್ಟ್ ಒನ್ ಮೆಥೆನಾಲ್, ಸೆಕೆಂಡ್ ಒನ್ ಅಮೋನಿಯಾ ಇದೆ, ಥರ್ಡ್ ಒನ್ ಈಥೈಲ್ ಮಾರ್ಕೆಫ್ಟಾನ್ ಇದೆ, ಫೋರ್ತ್ ಒನ್ ಕ್ಲೋರೋಫಾರ್ಮ್ ಇದೆ. ಹಾಗಾದರೆ ಥರ್ಡ್ ಒನ್ ಈಥೈಲ್ ಮಾರ್ಕೆಫ್ಟಾನ್ ಅನ್ನೋದು ಇದು ಸರಿಯಾದಂಥದ್ದು. ಇದಕ್ಕೆ ಮಿಥೆಲ್ ಅಂತ ಕೂಡ ಕರೀತಾರೆ. ಸೊ ಇದು ಏನಾಗುತ್ತೆ, ಕಾಮನ್ ಆಗಿ ವಾಸನೆ ಇಲ್ಲದೆ ಇರುವಂತಹ LPG ಅನಿಲವನ್ನು ಈ ಅನಿಲ ಸೇರಿಸೋದ್ರ ಮೂಲಕ ವಾಸನೆ ಬರೋ ಹಾಗೆ ಮಾಡ್ತಾರೆ. ಓಕೆ, ಸೊ ಲೀಕೇಜ್ ಆಗಿದ್ದು ನಮ್ಗೆ ಅದರಿಂದ ಗೊತ್ತಾಗುತ್ತೆ. ಥರ್ಡ್ ಒನ್ ಇಟ್ಸ್ ಕರೆಕ್ಟ್ ಆನ್ಸರ್ ಫಾರ್ ದ್ಯಾಟ್. ಆ್ಯಂಡ್ 19th ಕ್ವಶನ್ ನೋಡಿ, ಬಾಳುವವರೆಗೂ ಚೆನ್ನಾಗಿ ಬಾಳಿ, ಪಡೆಯುವಾಗಲೂ ಚೆನ್ನಾಗಿ ಬಾಳಿ, ಒಮ್ಮೆ ಮಣ್ಣಾದರೆ ತಿರುಗಿ ಬರೋದಿಲ್ಲ. ಇದು ಯಾರ ತತ್ವ? ನೋಡಿ, ಇರೋವರೆಗೂ ಚೆನ್ನಾಗಿರಿ, ಪಡೆಯುವಾಗ ನೀವೇನನ್ನ ತಗೊಳ್ತಿದ್ದೀರೋ ಅದಕ್ಕೂ ಆವಾಗಲೂ ಕೂಡ ಚೆನ್ನಾಗಿರಿ. ಒಂದು ಸತಿ ಮಣ್ಣಾದರೆ, ಸತ್ತು ಹೋದರೆ, ಒಂದು ಸತಿ ಜೀವನ ಕೊನೆ ಆದರೆ ಮತ್ತೆ ಬರಲ್ಲ ಅಂತ ಹೇಳ್ತಾರೆ. ಇದು ಯಾರ ತತ್ವ? ಕಾಪಾಲಿಕ ಪಂಥದವ್ರ ತತ್ವನ, ಅಥವಾ ನಾಗಾರ್ಜುನರ ಶೂನ್ಯವಾದನ ಇದು, ಅಥವಾ ಅದ್ವೈತ ಸಿದ್ಧಾಂತದ ತತ್ವನ, ಅಥವಾ ಚಾರ್ವಾಕನ ತತ್ವನ? ಚಾರ್ವಾಕ ಅವರು ಒಬ್ಬರು ಗೊತ್ತಿದೆ ನಿಮಗೆ ಅಲ್ವಾ? ಸೊ ಇಲ್ಲಿ ಹಾಗಾದರೆ ಆಪ್ಷನ್ ಯಾವುದು? ಫೋರ್ತ್ ಒನ್ ಈಸ್ ಕರೆಕ್ಟು. ಅದ್ವೈತದ್ದಂತೂ ಅಲ್ಲ, ಗೊತ್ತಿದೆ. ಆಮೇಲೆ ನಾಗಾರ್ಜುನರ ಶೂನ್ಯವಾದ ಕೂಡ ಇದಲ್ಲ, ಕಾಪಾಲಿಕರ ಪಂಥನೂ ಅಲ್ಲ. ಸೊ ಹಾಗಾದರೆ ಇದು ಯಾರ ತತ್ವ ಆಗಿದೆ? ಚಾರ್ವಾಕ ಅವರು ಹೇಳಿರ್ತಕ್ಕಂತಹ ತತ್ವ. ಇದು ಅವರು ನಂಬಿರುವಂತಹ ತತ್ವ ಕೂಡ. ಸೊ ಇನ್ನು 20th ಏನಿದೆ, ಪಟ್ಟಿ 1, 2 ಕೊಟ್ಟಿದ್ದಾರೆ. 1ನ್ನು 2ಕ್ಕೆ ಹೊಂದಿಸಿ ಹೇಳಬೇಕು. ಇದಕ್ಕೆ ಸಂಕೇತಗಳನ್ನ ಕೊಡ್ತಾರೆ. ಈ ಸಂಕೇತಗಳ ಮೂಲಕ ನೀವು ಹೊಂದಿಸಿ ಹೇಳಬೇಕು ಯಾವುದು ಯಾವುದಕ್ಕೆ ಸರಿ ಅಂತ. ಸೊ ಪಟ್ಟಿ 1ರಲ್ಲಿ ಏನಿದೆ, ಮಾರ್ಫಿನ್, ಸೆಕೆಂಡ್ ಒನ್ ಸೋಡಿಯಮ್ ಇದೆ, ಥರ್ಡ್ ಒನ್ ಬೋರಿಕ್ ಆ್ಯಸಿಡ್ ಇದೆ, ಫೋರ್ತ್ ಒನ್ ಕಂಚು ಲೋಹ ಅಲ್ವಾ? ಬೋರಿಕ್ ಆ್ಯಸಿಡ್ ಮತ್ತು ಸೋಡಿಯಮ್. ಸೊ ಇದು ಮಾರ್ಫಿನ್ ಇದೆ. ಈ 4ಕ್ಕೆ ಯಾವುದನ್ನು ಕೊಟ್ಟಿದ್ದಾರೆ? ಪಟ್ಟಿ 2ರಲ್ಲಿ ಏನಿದೆ, 1ನೇದು ಆ್ಯಂಟಿಸೆಪ್ಟಿಕ್ ಇದೆ, ಆಮೇಲೆ ಮಿಶ್ರ ಲೋಹ ಇದೆ, ಸೆಕೆಂಡ್ ಒನ್ನು, 3ನೇದು ನೋವು ರಹಿತ ಕಾರಕ ಅಂತ ಇದೆ, ಆಮೇಲೆ 4ನೇದೇನಿದೆ, ಲೋಹ ಅಂತ ಇದೆ. ಹಾಗಾದರೆ ಸಂಕೇತಗಳ ಮೂಲಕ ನಾವು ಇದನ್ನು ಹೊಂದಿಸೋದಾತಂದರೆ, ಸೊ ನೋಡಿ ಯಾವುದಾಗತ್ತೆ. ಮಾರ್ಫಿನ್ ಅಂದರೆ ಏನಂತ ನಿಮಗೆ ಗೊತ್ತಿದೆ ಅನ್ಕೋತೀನಿ. ಸೋಡಿಯಮ್ ಕೂಡ ಗೊತ್ತಿದೆ. ಸೊ ಅಲ್ವಾ, ಅದರಲ್ಲಿ 2 ಇದೆ. ಅಡುಗೆಗೆ ಹಾಕೋ ಸೋಡಾ ಬೇರೆ ಇದೆ, ಬಟ್ಟೆಗೆ ಹಾಕೋ ಸೋಡಾ ಬೇರೆ ಇದೆ. ಸೊ ಅದೇ ನೋಡಿ ನೀವು ಹೇಳಬೇಕು. ಬೋರಿಕ್ ಆ್ಯಸಿಡ್ ಕೂಡ ಇದೆ, ಕಂಚು. ಸೊ ಹಾಗಾದರೆ ಇಲ್ಲಿ ಆಪ್ಷನ್ 1 ಯಾವುದಾಗುತ್ತೆ? ಸಂಕೇತಗಳನ್ನ ನೋಡಿ, ಸಂಕೇತಗಳನ್ನ ಏನು ಕೊಟ್ಟಿದ್ದಾರೆ? 1ನೇದಕ್ಕೆ 3ನೇದು ಕರೆಕ್ಟು, 2ನೇದಕ್ಕೆ 4ನೇದು, 3ನೇದಕ್ಕೆ 1ನೇದು, 4ನೇದು 2ನೇದಿದೆ, 1ನೇದು ಆಪ್ಷನ್ ಅಲ್ವಾ? ಸೆಕೆಂಡ್ ಆಪ್ಷನ್ ಏನಿದೆ, 1ನೇದಕ್ಕೆ 2ನೇದು ಕರೆಕ್ಟಾ, 2ನೇದಕ್ಕೆ 4ನೇದ, 3ನೇದಕ್ಕೆ 2ನೇದ, 4ನೇದಕ್ಕೆ 1ನೇದ. ಹಾಗಾದರೆ ನೋಡಿ, ಸಂಕೇತಗಳು 4 ಇದೆ. ಇದರ ಮೂಲಕ ನೀವು ಈಗ ಆರಿಸ್ಬೇಕು. ಸೊ ನೋಡಿ, ಮಾರ್ಫಿನ್ ನೋವು ರಹಿತ ಕಾರಕ. ಸೋಡಿಯಂ ಏನಾಗುತ್ತೆ? ಸೋಡಿಯಂ, ಬೋರಿಕ್ ಆ್ಯಸಿಡ್ ಆ್ಯಂಡ್ ಆ್ಯಸ್ ವೆಲ್ ಆ್ಯಸ್ ಕಂಚು. ಲಾಸ್ಟ್ ಒನ್ ಈಸ್, ಸೊ ಕಂಚು ಏನಾಗುತ್ತೆ? ಲೋಹನ ಅಥವಾ ಮಿಶ್ರ ಲೋಹನ?
ಮಾರ್ಫಿನ್ ಅಂದರೆ ಏನು ಗೊತ್ತಾ? ಐ ಥಿಂಕ್ ನಿಮಗೆ ಈ ಮೂರು ಗೊತ್ತಿದೆ: ಸೋಡಿಯಂ, ಬೋರಿಕ್ ಆ್ಯಸಿಡ್, ಕಂಜು. ಇದನ್ನು ಹಗಲೆಲ್ಲ ನೀವು ಕೇಳಿರ್ತೀರ. ಸೊ ಆಪ್ಷನ್ 1 ಏನಿದೆ ಇಲ್ಲಿ ಕರೆಕ್ಟಾಗಿ ಇರುವಂಥದ್ದು. ಓಕೆ, ಗೊತ್ತಾಯ್ತಲ್ವಾ? ಸೊ ಕಂಚು ಏನಿದೆ ಇದು ಮಿಶ್ರ ಲೋಹ ಆಗಿದೆ. ಓಕೆ, ಆಪ್ಷನ್ ಫಸ್ಟ್ ಒನ್ ಈಸ್ ಕರೆಕ್ಟ್ ಫಾರ್ ದ್ಯಾಟ್. ಓಕೆ, ಇನ್ನು 21st ಕ್ವಶನ್ ಏನಿದೆ ನೋಡಿ: ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ನೋಡಿ, ಇಲ್ಲಿ ಹೇಳಿಕೆಗಳಿದೆ. ಒಂದೇದೇನಿದೆ: ನವೆಂಬರ್ 8, 2016 ಅನಾನ್ಯೀಕರಣದ ಪ್ರಕಟಣೆಯು ಭಾರತದ ಇತಿಹಾಸದಲ್ಲಿ ಇಂತಹ ಕ್ರಿಯೆಗಳಲ್ಲಿ ಮೊದಲನೆಯದಾಗಿದೆ. ಎರಡನೇದೇನಿದೆ ಹೇಳಿಕೆ: RBIನಿಂದ ಮುದ್ರಿತವಾದ ಅಧಿಕ ಮೌಲ್ಯದ ನೋಟು ಎಂದರೆ 10,000 ರು. 1938ರಲ್ಲಿ ಮತ್ತು ಪುನಃ 1954ರಲ್ಲಿ ಮುದ್ರಿತವಾದಂಥದ್ದು ಅತಿ ಮೌಲ್ಯದ ನೋಟು. ಓಕೆ, ಅಧಿಕ ಮೌಲ್ಯದ, ಹೆಚ್ಚಿನ ಮೌಲ್ಯದ ನೋಟು ಅಂತಂದರೆ 10,000 ರೂಪಾಯಿ ನೋಟು. ಓಕೆ, ಈ ಎರಡರಲ್ಲಿ ಯಾವುದು ಸರಿ ಹಾಗಾದರೆ? ಅಥವಾ ಎರಡು ಹೇಳಿಕೆಗಳು ಸರಿಯಾಗಿದೆಯಾ, ಅಥವಾ ಒಂದು ಸರಿ ಇದ್ದು ಒಂದು ತಪ್ಪಾಗಿದೆಯಾ, ಅಥವಾ ಎರಡು ಹೇಳಿಕೆಗಳೂ ತಪ್ಪಾಗಿದೆಯಾ? ಸೊ ನೋಡಿ, ನವೆಂಬರ್ 8, 2016ರ ಅನಾನ್ಯೀಕರಣದ ಪ್ರಕಟಣೆಯು ಭಾರತದ ಇತಿಹಾಸದಲ್ಲಿ ಇಂತಹ ಕ್ರಿಯೆಗಳಲ್ಲಿ ಮೊದಲನೆಯದಾಗಿದೆ. ಆಫ್ಕೋರ್ಸ್ ಇದು ಕರೆಕ್ಟ್ ಆಗಿದೆ. ಫಾರ್ ದ ಫಸ್ಟ್ ಟೈಮ್ ಇಂಡಿಯಾದಲ್ಲಿ, ನಮ್ಮ ಭಾರತ ದೇಶದಲ್ಲಿ ಆಗಿರುವಂಥದ್ದು. ಇನ್ನು ಸೆಕೆಂಡ್ ಒನ್ ಇದೆ: RBIನಿಂದ ಮುದ್ರಿತವಾದ ಅಧಿಕ ಮೌಲ್ಯದ ನೋಟು ಅಂತಂದರೆ ಅದು 10,000 ರೂಪಾಯಿ ನೋಟು. ಇದೆಯಾ 10,000 ರೂಪಾಯಿ ನೋಟ್ ಯಾವತ್ತಾದರೂ RBI ಮುದ್ರಣ ಮಾಡಿದೆಯಾ? ಈಗ ನಾವು ನೋಡ್ತಾ ಇರೋದು ಅಧಿಕ ಮೌಲ್ಯದ ಯಾವುದು? 2,000 ರೂಪಾಯಿ ನೋಟು. ಅದಕ್ಕಿಂತ ಮುಂಚೆ 1,000 ರೂಪಾಯಿದಿತ್ತು, 500, 1,000 ರೂಪಾಯಿದು, ಅದು ಬ್ಯಾನ್ ಆಗಿ ಹೋಯಿತು. ಈಗ ನಾವು ನೋಡ್ತಾ ಇದ್ದೀವಿ. ಹಾಗಾದರೆ 10,000 ರೂಪಾಯಿ ನೋಟು ಮುದ್ರಣ ಮಾಡಿಲ್ಲ ಇನ್ನ ತನಕ. ಅದು ಪುನಃ 1938 ಮತ್ತು 54ರಲ್ಲಿ ಮಾಡಿದ್ದಾರೆ ಅಂತ ಹೇಳ್ತಿದ್ದೆ. ಹಾಗಾದರೆ ಇಲ್ಲಿ ಬಿ ತಪ್ಪಾಗಿದೆ, ಎ ಮಾತ್ರ ಸರಿಯಾಗಿ ಇರುವಂಥದ್ದು. ಸೊ ಗೊತ್ತಾಯ್ತಲ್ವಾ? ಸೊ ಟೇಕ್ ನೆಕ್ಸ್ಟ್ ಕ್ವಶನ್ 22. ಕೊರತೆಯ ಆಯವ್ಯಯವು ಧ್ವನಿಸೋದು. ಕೊರತೆಯ ಆಯವ್ಯಯ ಅಂದರೆ ಇದು ಕರೆನ್ಸಿಗೆ ಸಂಬಂಧಪಟ್ಟಿದ್ದು. ಓಕೆ, ಕೊರತೆ, ದುಡ್ಡು ನಮಗೆ ಹಣಕಾಸಿನ ಕೊರತೆ ಆಗಿದೆ ಅಂತ ನಮಗೆ ಯಾವಾಗ ಆಗುತ್ತೆ? ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ನೋಡಿ. ಹಣಕಾಸಿನ ಕೊರತೆ ಆಗಿರೋದು ಯಾವಾಗ ಆಗುತ್ತೆ ಅಂತ ಹೇಳ್ತಾರೆ ಅವರು, ಕಾರಣಗಳನ್ನ ಕೊಡ್ತಾರೆ. ಹೊಸ ಕರೆನ್ಸಿ ನೋಟುಗಳ ಮುದ್ರಣ ಫಸ್ಟ್ ಒನ್ ಆನ್ಸರ್, ಸರಿನಾ? ಸೆಕೆಂಡ್ ಒನ್ ಏನಿದೆ: ಶಕ್ತಿ ಹೊಂದಿದ ಅಥವಾ ಶಕ್ತಿ ರದ್ದಾದ ಹಣವನ್ನು ಹೊಸ ಹಣದಿಂದ ಬದಲಾಯಿಸುವುದು ಅಂತ ಇದೆ. ಥರ್ಡ್ ಒನ್ ಏನಿದೆ: ಸಾರ್ವಜನಿಕ ಆದಾಯಕ್ಕಿಂತಲೂ ಸಾರ್ವಜನಿಕ ವೆಚ್ಚದಲ್ಲಿನ ಹೆಚ್ಚಳ ಅಂತ ಇದೆ. ಫೋರ್ತ್ ಒನ್ ಏನಿದೆ: ಸಾರ್ವಜನಿಕ ವೆಚ್ಚಕ್ಕಿಂತಲೂ ಸಾರ್ವಜನಿಕ ಆದಾಯದ ಹೆಚ್ಚಳ. ಇದರಲ್ಲಿ ಫಸ್ಟ್ ಅಲ್ಲ, ಯಾವುದು ತಪ್ಪಾಗಿರೋದು ಅಂತ ಫೈಂಡ್ ಔಟ್ ಮಾಡೋಣ. ಹೊಸ ಕರೆನ್ಸಿ ನೋಟುಗಳ ಮುದ್ರಣ, ದುಡ್ಡನ್ನು ಹೆಚ್ಚು ಪ್ರಿಂಟ್ ಮಾಡ್ತಾ ಇದ್ದೀವಿ. ಹಾಗಿದ್ಮೇಲೆ ದುಡ್ಡು ಕೊರತೆ ಆಗೋದಕ್ಕೆ ಸಾಧ್ಯನೇ ಇಲ್ಲ, ಆರ್ಥಿಕ ಮುಗ್ಗಟ್ಟು ಬರೋದಕ್ಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ದುಡ್ಡು ಪ್ರಿಂಟ್ ಆಗ್ತಾ ಇದೆ. ಹಾಗಾದ್ಮೇಲೆ ಒಂದನೇದು ಸರಿಯಲ್ಲ, ಒಂದನೇದು ತಪ್ಪಾಗಿದೆ ಆನ್ಸರ್. ಇನ್ನು ಎರಡನೇದು: ಶಕ್ತಿ ಹೊಂದಿದ ಅಥವಾ ಶಕ್ತಿ ರದ್ದಾದ ಹಣವನ್ನು ಹೊಸ ಹಣದಿಂದ ಬದಲಾಯಿಸೋದು. ಶಕ್ತಿ ಇರೋ ಅಂಥದ್ದು ಅಂದರೆ ಈಗ ಚಾಲ್ತಿಯಲ್ಲಿರೋ ಹಣ, ಶಕ್ತಿ ರದ್ದಾದದ್ದು ಅಂದರೆ ಈಗ ಬ್ಯಾನ್ ಆಗಿರುವಂತಹ ದುಡ್ಡು ಅಲ್ವಾ? ಅದರಲ್ಲಿ ಯಾವುದಾದ್ರೂ ಒಂದನ್ನು ಹೊಸ ಹಣದೊಂದಿಗೆ, ಈಗ ತಾನೇ ಜಸ್ಟ್ ಪ್ರಿಂಟ್ ಆಗಿರುವಂತಹ ಹಣದ ಜೊತೆ ಬದಲಾಯಿಸೋದು. ಇದನ್ನು ಕೊಟ್ಟು ಅದನ್ನು ತಗೊಳ್ಳೋದು. ಅದರಿಂದ ಏನಾದರೂ ಕೊರತೆ ಆಗುತ್ತಾ ಆರ್ಥಿಕ ಪರಿಸ್ಥಿತಿ? ನೋ, ಸಾಧ್ಯನೇ ಇಲ್ಲ. ಯಾಕಂದರೆ ಹೊಸ ಹಣ ಪ್ರಿಂಟ್ ಆಗ್ತಾ ಇದ್ದಾಗ ಆರ್ಥಿಕ ಮುಗ್ಗಟ್ಟು ಬರೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಫೋರ್ತ್ ಒನ್ ನೋಡೋಣ: ಸಾರ್ವಜನಿಕ ವೆಚ್ಚಕ್ಕಿಂತಲೂ ಸಾರ್ವಜನಿಕ ಆದಾಯದ ಹೆಚ್ಚಳ. ಸೊ ಇಲ್ಲಿ ನೋಡಿ, ಆದಾಯ ಹೆಚ್ಚಿದ್ದಾಗ ಖರ್ಚು ಕಡಿಮೆ ಇದ್ದಾಗ ಆರ್ಥಿಕ ಮುಗ್ಗಟ್ಟು ಬರೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಫಾರ್ ಎಕ್ಸಾಂಪಲ್ ಒಂದು ಕುಟುಂಬ ಅಂತ ತಗೊಂಡ್ರೆ ನೋಡಿ, ಕುಟುಂಬದಲ್ಲಿ ಈಗ ಪ್ರತಿ ಒಂದು ವಾರಕ್ಕೆ ನಾವು 10,000 ದುಡಿತೀವಿ ಅಂತಂದರೆ ಅದರಲ್ಲಿ
ಒಂದು 2,000 ಮಾತ್ರ ಖರ್ಚು ಮಾಡ್ತೀವಿ ಅಂದರೆ 8,000 ಲಾಭನೇ ಆಯಿತು. ಹಾಗಾಗಿ ಈ ಸಮಾಜದಲ್ಲಿ ನಾವು ಖರ್ಚು ಮಾಡ್ತಾ ಇರೋದಕ್ಕಿಂತ ಆದಾಯನೇ ಜಾಸ್ತಿ ಇದೆ ಅಂದಾಗ ಆರ್ಥಿಕ ಮುಗ್ಗಟ್ಟು ಅಥವಾ ಕೊರತೆಯ ಆಯವ್ಯಯ ಆಗೋದಿಲ್ಲ, ಅಲ್ಲಿ ಹಣದ ಕೊರತೆ ಬರೋದಿಲ್ಲ. ಹಾಗಾದರೆ ಥರ್ಡ್ ಒನ್ ಏನಿದೆ, ಸಾರ್ವಜನಿಕ ಆದಾಯಕ್ಕಿಂತಲೂ ಸಾರ್ವಜನಿಕ ವೆಚ್ಚದಲ್ಲಿನ ಹೆಚ್ಚಳ. ಆಫ್ ಕೋರ್ಸ್ ಇನ್ ದೀಸ್ ಕ್ವೆಶನ್ ಇದರಲ್ಲಿ ಯಾವುದು ಕರೆಕ್ಟ್ ಇದೆ? ವಾಟ್ ಇಸ್ ದ ಕರೆಕ್ಟ್ ಆನ್ಸರ್? ಆಫ್ ಕೋರ್ಸ್ ಕರೆಕ್ಟ್. ಥರ್ಡ್ ಒನ್ ಈಸ್ ಕರೆಕ್ಟ್ ಆನ್ಸರ್. ಸಾರ್ವಜನಿಕ ಆದಾಯ ಕಡಿಮೆ ಇದ್ದು ಸಾರ್ವಜನಿಕ ವೆಚ್ಚ ಅಂದರೆ ಖರ್ಚು ಜಾಸ್ತಿ ಇದ್ದಾಗ ಡೆಫಿನೆಟ್ಲಿ ಏನಾಗುತ್ತೆ, ಕೊರತೆಯ ಆಯವ್ಯಯ ಅಲ್ಲಿ ಧ್ವನಿಸುತ್ತೆ, ಅಂದರೆ ಎದ್ದು ಕಾಣುತ್ತೆ. ಆವಾಗ ಆಯವ್ಯಯ ಇದೆ, ಕೊರತೆ ಆಗ್ತಾ ಇದೆ ಅಂತ ನಾವು ಶುರು ಮಾಡ್ತೇವೆ ಅವಾಗ ಅಲ್ವಾ. ಸೊ ಸಾರ್ವಜನಿಕ ಆದಾಯಕ್ಕಿಂತಲೂ ಇಲ್ಲಿ ಸಾರ್ವಜನಿಕ ವೆಚ್ಚ, ಖರ್ಚು. ಸಾರ್ವಜನಿಕ ಖರ್ಚು ಯಾವುದ್ಯಾವುದು? ಸಾರ್ವಜನಿಕ ಆಸ್ತಿ ಪಾಸ್ತಿಗಳಲ್ಲಿ ನಾವು ಖರ್ಚು ಮಾಡ್ತೀವಿ. ರೋಡ್ ರಿಪೇರಿ ಇರ್ಬೋದು, ಅಥವಾ ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಅಥವಾ ಸೈನಿಕರ ವೆಚ್ಚ ಇರ್ಬೋದು, ಹಾಸ್ಪಿಟಲ್ಗಳದ್ದಿರ್ಬೋದು, ಬಸ್ ಸ್ಟ್ಯಾಂಡ್ಗಳಿರ್ಬೋದು, ರೈಲ್ವೆ ಡಿಪಾರ್ಟ್ಮೆಂಟ್ ಇರ್ಬೋದು, ಈ ಥರ ಅದು ಸಾರ್ವಜನಿಕ ಖರ್ಚು. ಅಲ್ಲಿ ಆದಾಯಕ್ಕಿಂತಲೂ ಖರ್ಚು ಹೆಚ್ಚಾದರೆ ಏನಾಗುತ್ತೆ, ಹಣದ ಕೊರತೆ ಉಂಟಾಗ್ತದೆ ಅಲ್ವಾ. ಸೊ ಗೊತ್ತಾಯಿತು ಅಂದ್ಕೊಳ್ತೀನಿ, ಪ್ರಶ್ನೆ ಅರ್ಥ ಆಯ್ತಲ್ವಾ. ನೋಡಿ, ಇದು ಎಲ್ಲನೂ KES 2017ರಲ್ಲಿ ಕೇಳಿರುವಂಥದ್ದು. ಓಕೆ, ಆಮೇಲೆ 23ನೇದು ನೋಡಿ, ಈ ಪೈಕಿ ಯಾವುದು ಕಾರ್ಯಾಚರಣೆ ವಿವರಣೆಗೆ ಶಾಸಕಾಂಗದಿಂದ ಒಳಪಡದೇ ಇರೋದು ಅಂತ ಹೇಳ್ತಿದ್ದಾರೆ. ಪ್ರಶ್ನೆನ ಸರಿಯಾಗಿ ಓದಬೇಕು. ಓಕೆ, ಒಳಪಡದೇ ಇರುವುದು ಅಂತ ಹೇಳ್ತಿದ್ದಾರೆ ಅವರು. ಆಪ್ಷನ್ಸ್ ಏನಿದೆ? ಅವಿಶ್ವಾಸ ನಿರ್ಣಯ, ಸೆಕೆಂಡ್ ಒನ್ ಪ್ರಶ್ನಾವಧಿ, ಥರ್ಡ್ ಒನ್ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ, ಫೋರ್ತ್ ಒನ್ ಏನಿದೆ ಗಮನ ಸೆಳೆಯುವ ಚಲನೆ. ಸೊ ಆಪ್ಷನ್ ಏನಾಗುತ್ತೆ? ಥರ್ಡ್ ಒನ್ ಈಸ್ ಕರೆಕ್ಟ್ ಟು ದೀಸ್ ಕ್ವಶನ್. ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು, ಈ ಕಾರ್ಯಾಚರಣೆ ವಿವರಣೆಯನ್ನು ಶಾಸಕಾಂಗಕ್ಕೆ ಅದು ಏನಾಗುತ್ತೆ ಅಲ್ವಾ. ಸೊ ಓಕೆ, ಈಗ ನೋಡಿ ನೆಕ್ಸ್ಟ್ ಕ್ವಶನ್ 24ನೇದು. ಚೌರಿ ಚೌರಾ ಪ್ರಸಂಗದಿಂದ ದಿಢೀರನೆ ಕೊನೆಯಾದ ಚಳುವಳಿ ಯಾವುದು? ಚೌರಿ ಘಟನೆ, ಇದು ಫ್ರೀಡಮ್ ಟೈಮಲ್ಲಿ ಓಕೆ ಆಗಿರುವಂಥದ್ದು, ಇತಿಹಾಸಕ್ಕೆ ಸಂಬಂಧಪಟ್ಟ ಪ್ರಶ್ನೆ. ಈ ಪ್ರಸಂಗದಿಂದ ಯಾವುದು? ಚೌರಿ ಘಟನೆಯಿಂದ ಆಗಿಂದಾಗ ದಿಢೀರನೆ ಕೊನೆಯಾದಂತಹ ಇನ್ನೊಂದು ಚಳುವಳಿ ಯಾವುದು? ಹಾಗಾದರೆ ಇದು ಪ್ರಾರಂಭ ಆಗಿರೋದ್ರಿಂದ ಬೇರೆ ಚಳುವಳಿ ಸ್ಟಾಪ್ ಆಯಿತು. ಎಸ್, ಯಾವುದದು? ಅಸಹಕಾರ ಚಳುವಳಿ. ಹೋಮ್ ರೂಲ್ ಚಳುವಳಿ, ಅಸಹಕಾರ ಚಳುವಳಿ, ನಾಗರಿಕ ಉಲ್ಲಂಘನಾ ಚಳುವಳಿ, ಮತ್ತು ಮಹಾಬಿ ಚಳುವಳಿ. ಮಹಾವಿ ಅಲ್ಲದು ಮಹಾಬಿ ಅಂತ ಆಗಬೇಕು. ಓಕೆ, ಮಹಾಬಿ ಚಳುವಳಿ. ಈ 4 ಆಪ್ಷನ್ಸಲ್ಲಿ ಥರ್ಡ್ ಒನ್ ಈಸ್ ಕರೆಕ್ಟ್. ಅಸಹಕಾರ ಚಳುವಳಿ ಚೌರಿ ಪ್ರಸಂಗದಿಂದ ಅದೇನಾಗುತ್ತೆ, ದಿಢೀರನೆ ಕೊನೆಯಾದಂತಹ ಚಳುವಳಿ ಆಗಿದೆ. ಓಕೆ, ಗೊತ್ತಿದೆ ಅಲ್ವಾ? ಅಸಹಕಾರ ಚಳುವಳಿ ಯಾವಾಗ ನಡೀತು, ಮತ್ತು ಚೌರಿ ಘಟನೆ ಯಾವಾಗ ನಡೀತು, ಮತ್ತು ನಾಗರಿಕ ಉಲ್ಲಂಘನಾ ಚಳುವಳಿ ಅಂದ್ರೇನು, ಸೊ ಅದು ಯಾಕೆ ನಡೀತು, ಯಾವಾಗ ನಡೀತು, ಸೊ ಅದ್ರ ಪರಿಣಾಮ ಏನಾಯಿತು. ಓಕೆ, ಸೊ ಇದ್ರದ್ದೆಲ್ಲ ನಾನು ಸಪ್ರೇಟಾಗಿ ಒಂದು ಕ್ಲಾಸ್ ಮಾಡ್ತೀನಿ. ಓಕೆ, ಸೂನ್. ಓಕೆ, ಆದಷ್ಟು ಬೇಗ ಇದರದ್ದು ಕೂಡ ನಾನು ಕ್ವಶನ್ ಮಾಡ್ತೀನಿ. ಓಕೆನಾ? ಎಲ್ಲ ಘಟನೆಗಳ ಬಗ್ಗೆ, ಇತಿಹಾಸದ ಪ್ರಮುಖ ಘಟನೆಗಳದ್ದೇ ಒಂದು ಕ್ಲಾಸ್ ಮಾಡ್ತೀನಿ. ಓಕೆ, ಅದು HSTR ಇರ್ಬೋದು, TET ಇರ್ಬೋದು, ಹಾಗೆ GPSTR ಇರ್ಬೋದು, SDA, FDA, ಕ್ಲರ್ಕು, ಆಮೇಲೆ ಗ್ರೂಪ್ C ಹುದ್ದೆಗಿರ್ಬೋದು, ಆ್ಯಂಡ್ SSC ಎಕ್ಸಾಮ್ಸ್ಗಿರ್ಬೋದು, ಆಲ್ ಎಕ್ಸಾಮ್ಸ್, KPSC ಆ್ಯಂಡ್ UPSC ಆಲ್ ಎಕ್ಸಾಮ್ಸ್ಗೂ ಹೆಲ್ಪ್ ಆಗೋ ಹಾಗೆ ನಾನು ಡೆಫಿನೆಟ್ಲಿ ಸೊ ಅದು ಕ್ಲಾಸ್ ನಾನು ಮಾಡ್ತೇನೆ, ಇದು ತೊಗೊಂಡು ಬರ್ತೇನೆ. ಓಕೆ, ನೋಟ್ಸ್ಗಳನ್ನ. ಸೊ ಈಗ ಇಲ್ಲಿ ನಿಮಗೆ ಇದು ಗೊತ್ತಾಯ್ತಲ್ವಾ? 24th ಚೌರಿ ಪ್ರಸಂಗದಿಂದ ದಿಢೀರನೆ ಕೊನೆಯಾದಂತಹ ಚಳುವಳಿ ಅಂತಂದರೆ ಅಫ್ಕೋರ್ಸ್ ಇಲ್ಲಿ ಯಾವುದು? ಅಸಹಕಾರ ಚಳುವಳಿ, ಅದು ಸ್ಟಾಪ್ ಆಗುತ್ತೆ. ಓಕೆ, ಇನ್ನು ಲಾಸ್ಟ್ ಒನ್ ಕ್ವಶನ್ನು ಇವತ್ತಿಂದ ಕ್ಲಾಸಲ್ಲಿ 25 ಪ್ರಶ್ನೆಗಳು ಈ ಕ್ಲಾಸಲ್ಲಿ ಇದು ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಇದೆಲ್ಲ ನಿಮಗೆ ಖಂಡಿತ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾವ ಥರ KS ಎಕ್ಸಾಮ್ಸಲ್ಲಿ ಅಥವಾ ದ್ವಿತೀಯ ದರ್ಜೆ, ಪ್ರಥಮ ದರ್ಜೆ ಸಹಾಯಕ ಹುದ್ದೆಗಳಲ್ಲಿ ಯಾವ ಥರ ಕೇಳ್ತಾರೆ ಅಂತ ನಿಮ್ಗೆ ಅರ್ಥ ಆಗಿದೆ.
ಈ ಕ್ವಶನ್ ಪ್ಯಾಟರ್ನ್ ಮೂಲಕ. ಓಕೆ, ಮಾಡೆಲ್ ಕ್ವಶನ್ ಪೇಪರ್ ಇದು, ಹಳೇದು ಕ್ವಶನ್ ಪೇಪರ್, ಮಾಡೆಲ್ ಅಲ್ಲ, 2017 ಕ್ವಶನ್ ಪೇಪರ್. ಓಕೆ, ಇನ್ನು ನೋಡಿ 25ನೇದು ಲಾಸ್ಟ್ ಕ್ವಶನು ಇವತ್ತಿನ ಕ್ಲಾಸಲ್ಲಿ. ಈ ಕೆಳಗೆ ನೀಡಿರುವ ಜೋಡಿಗಳಲ್ಲಿ ಗವರ್ನರ್ ಜನರಲ್ಗಳಿದ್ದಾರೆ, ಹಾಗೆ ಅವರು ಏನನ್ನು ಪ್ರಯತ್ನ ಮಾಡಿದ್ರು, ಯಾವ ರೂಲ್ಗಳನ್ನ ತರಲಿಕ್ಕೆ ಪ್ರಯತ್ನ ಮಾಡಿದ್ರು ಅನ್ನೋದನ್ನು ಕೊಟ್ಟಿದ್ದಾರೆ. ಓಕೆ, ತುಂಬ ಈಸಿಯಾಗಿರುವಂಥದ್ದು ನೋಡಿ. ಫಸ್ಟ್ ಒನ್ ಏನಿದೆ, ರಾಬರ್ಟ್ ಕ್ಲೈವ್ ಬಂಗಾಳದಲ್ಲಿ ದ್ವಿಸರ್ಕಾರ ಪದ್ಧತಿ. ಇನ್ನು ಎರಡನೇದೇನಿದೆ, ವಿಲಿಯಂ ಬೆಂಟಿಂಕ್ ಮುದ್ರಣ ನಿರ್ಬಂಧ ರದ್ದತಿ. ಆಮೇಲೆ ಚಾನ್ಸ್ ಮೆಟಾಕೆಫ್ ಅವ್ರದ್ದು ಇಂಗ್ಲೀಷ್ ಶಿಕ್ಷಣ ನೀತಿ. ಆ್ಯಂಡ್ ಲಾರ್ಡ್ ಕರ್ಜನ್ ಬಂಗಾಳದ ವಿಭಜನೆ. ಓಕೆ, ನಿಮಗಿದು ತುಂಬ ಈಸಿ ಅನಿಸುತ್ತೆ. ಲಾರ್ಡ್ ಕರ್ಜನ್ ಅಂದ ತಕ್ಷಣ ಬಂಗಾಳದ ವಿಭಜನೆ ಆಟೋಮೆಟಿಕ್ ನಮಗೆ ನೆನಪಾಗ್ಬಿಡುತ್ತೆ ಅಲ್ವಾ. ಆಮೇಲೆ ಫಸ್ಟ್ ಒನ್ ಏನಿದೆ, ರಾಬರ್ಟ್ ಕ್ಲೈವ್ ಏನಿದೆ, ದ್ವಿಸರ್ಕಾರ ಪದ್ಧತಿ. ಬಂಗಾಳದಲ್ಲಿ ದ್ವಿಸರ್ಕಾರ ಪದ್ಧತಿಯನ್ನು ರಾಬರ್ಟ್ ಕ್ಲೈವ್ ಅವರು ಜಾರಿಗೆ ತರ್ತಾರೆ. ಕೆಳಗಡೆ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ನೋಡಿ. ಎ ಮಾತ್ರ ಸರಿ, ಡಿ ಮಾತ್ರ ಸರಿ, ಎ ಮತ್ತು ಸಿ ಮಾತ್ರ ಸರಿಯಾಗಿದೆ, ಎ ಮತ್ತು ಡಿ ಮಾತ್ರ ಸರಿಯಾಗಿರುವಂಥದ್ದು ಅಂತ ಇದೆ. ಅಫ್ಕೋರ್ಸ್ ಜಸ್ಟ್ ಫ್ಯೂ ಮಿನಿಟ್ಸ್ ಎಗೋ ಐ ಟೋಲ್ಡ್ ದ್ಯಾಟ್ ರಾಬರ್ಟ್ ಕ್ಲೈವ್ ಬಂಗಾಳದಲ್ಲಿ ದ್ವಿಸರ್ಕಾರ ಪದ್ಧತಿಯನ್ನು, ಓಕೆ, ಅದು ಕರೆಕ್ಟಾಗಿದೆ. ಸೆಕೆಂಡ್ ಒನ್ ತಪ್ಪಾಗಿದೆ, ವಿಲಿಯಂ ಬೆಂಟಿಕ್ ಮುದ್ರಣ ನಿರ್ಬಂಧ ರದ್ದತಿ ಮಾಡ್ತಾರೆ, ಅದು ತಪ್ಪು, ಅವ್ರು ಮಾಡಿದ್ದಲ್ಲ. ಆ್ಯಂಡ್ ಚಾನ್ಸ್ ಮೆಟಾಕೆಫ್ ಅವರು ಇಂಗ್ಲೀಷ್ ಶಿಕ್ಷಣ ನೀತಿ ಇಲ್ಲ, ಇಂಗ್ಲೀಷ್ ಶಿಕ್ಷಣ ನೀತಿ ಅದು ಬೇರೆದವ್ರದ್ದು ಅಲ್ವಾ. ಸೊ ಫೋರ್ತ್ ಒನ್ ಲಾರ್ಡ್ ಕರ್ಜನ್ ಬಂಗಾಳದ ವಿಭಜನೆ ಅಲ್ವಾ. ಮೆಕಾಲೆ ಶಿಕ್ಷಣ ನೀತಿ, ಇಂಗ್ಲೀಷ್ ಶಿಕ್ಷಣ ನೀತಿ ಜಾಸ್ತಿ ಒತ್ತು ಕೊಟ್ಟಿದ್ದು ಮೆಕಾಲೆ ವರದಿ ಅಲ್ವಾ. ಸೊ ಹಾಗಾದರೆ ಬಂಗಾಳದ ವಿಭಜನೆ ಲಾರ್ಡ್ ಕರ್ಜನ್ ಅವರಿಂದ ಆಗುತ್ತೆ, ನಿಜ. ಹಾಗಾದರೆ ಇಲ್ಲಿ ಫೋರ್ತ್ ಆನ್ಸರ್ ಕರೆಕ್ಟ್ ಇದೆ, ಎ ಮತ್ತು ಡಿ ಅದೆರಡು ಕರೆಕ್ಟಾಗಿ ಇರುವಂಥದ್ದು. ಐ ಹೋಪ್ ಮೈ ಡಿಯರ್ ಫ್ರೆಂಡ್ಸ್ ನಿಮಗೆ ಇವತ್ತಿನ ಕ್ಲಾಸ್ ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಇಟ್ ವಿಲ್ ಗಿವ್ ಯು ಲಾಟ್ ಆಫ್ ನಾಲೆಜ್ ಇನ್ ಟೈಮ್. ಓಕೆ, ಇನ್ ಯುವರ್ ಫ್ಯೂಚರ್ ಡೆಫಿನೆಟ್ಲಿ, ಐ ಗ್ಯಾರಂಟಿ ಯು. ಆ್ಯಂಡ್ ಇನ್ ದ ನೆಕ್ಸ್ಟ್ ಕ್ಲಾಸ್, ಮುಂದಿನ ಕ್ಲಾಸಲ್ಲಿ ಹಿಸ್ಟ್ರಿ ಬಗ್ಗೆ ವೆರಿ 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 ಇಂಪಾರ್ಟೆಂಟ್ ಆದಂತಹ ನೋಟ್ಸ್ಗಳ ಜೊತೆಗೆ, ಅದರ ಜೊತೆಗೆ ವಿತ್ ಜಾಗ್ರಫಿ ಆ್ಯಂಡ್ ಆ್ಯಸ್ ವೆಲ್ ಆಸ್ ಶೈಕ್ಷಣಿಕ ಮನೋವಿಜ್ಞಾನ ಸೈಕಾಲಜಿ ಬಗ್ಗೆ ನಾನು ತಗೊಳ್ತೇನೆ. ಎಜುಕೇಷನ್ ಸೈಕಾಲಜಿ ಬಗ್ಗೆ ತೊಗೊಂಡು ಬರ್ತಾ ಇದ್ದೀನಿ ಕ್ಲಾಸ್ನ. ಮುಂದಿನ ವಿಡಿಯೋನ ತಪ್ಪದೆ ನೋಡಿ. ದಯವಿಟ್ಟು ಕೆಳಗೆ ಕಾಣ್ತಾ ಇರೋ ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೆ ನೋಡ್ತಿದ್ದೀರೋ, ಹೊಸಬ್ರು ನೋಡ್ತಿದ್ದೀರೋ, ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ದಯವಿಟ್ಟು ನಿಮಗೆ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಒಂದು ಕಮೆಂಟ್, ಒಂದು ಶೇರ್ ಮಾಡೋದು, ಒಂದು ಸಬ್ಸ್ಕ್ರೈಬ್, ಒಂದು ಲೈಕ್ ನನಗೆ ಬಹಳಷ್ಟು ಇನ್ನೂ ಆತ್ಮಸ್ಥೈರ್ಯವನ್ನು ತಂದುಕೊಡುವಂಥದ್ದು. ಸೊ ಪ್ಲೀಸ್, ಸೊ ದಯವಿಟ್ಟು ಬೇಗ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಬೇಗ ಒಳ್ಳೆ ಮಾಹಿತಿಗಳು ತಲುಪಲಿ. ಮುಂದೆ ಇನ್ನೂ ಹಳೆ ಕ್ವಶನ್ ಪೇಪರ್ SDA ಇದು KS ಎಕ್ಸಾಮದ್ದು ನಾನು ತೊಗೊಂಡು ಬರ್ತೀನಿ, ಎಲ್ಲ ಎಕ್ಸಾಮ್ಸದ್ದು ಮಾಡ್ತೀನಿ. ಸೊ ಮುಂದಿನ ಕ್ಲಾಸ್ ತುಂಬ ಇನ್ನೂ ಇಂಪಾರ್ಟೆಂಟ್ ಆಗಿರುವಂಥದ್ದು. ಡೋಂಟ್ ಮಿಸ್ ದ್ಯಾಟ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಎಲ್ಲೂ ಟೈಮ್ ವೇಸ್ಟ್ ಮಾಡಬೇಡಿ. HSTR ಎಕ್ಸಾಮ್ ಇರ್ಬೋದು, GPT ಇರ್ಬೋದು, TET ಇರ್ಬೋದು, ಕಾಲ್ಫರ್ಮ್ ಆಗೋ ಸಾಧ್ಯತೆಗಳಿದೆ. ಸಾಕಷ್ಟು ಎಕ್ಸಾಮ್ಗಳು ಕಾಲ್ಫರ್ಮ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ಡೆಫಿನೆಟ್ಲಿ ಮಾಡ್ತಾರೆ. ಬಂದಾಗ ಓದೋಕ್ಕಿಂತ ಬಿಗಿನಿಂಗಿಂತ ಪ್ರಿಪ್ರೇಷನ್ ತುಂಬ ಒಳ್ಳೆಯದು. ಓಕೆ, ಗಿಡ ಹಚ್ಚಿದ ತಕ್ಷಣ ದೊಡ್ಡದಾಗಲ್ಲ ಅಲ್ವಾ, ಮಗು ಹುಟ್ಟಿದ ತಕ್ಷಣ ಅಡ್ಡಾಡೋದನ್ನು ಕಲಿಯೋಲ್ಲ ಅಲ್ವಾ. ಸೊ ಸೇಮ್ ಲೈಕ್ ದ್ಯಾಟ್ ಈಚ್ ಆ್ಯಂಡ್ ಎವ್ರಿಥಿಂಗ್ ವಿಲ್ ಬಿ ಟೇಕ್ ಸಮ್ ಟೈಮ್. ಸೊ ದ್ಯಾಟ್ ಕೀಪ್ ಸ್ಟಡಿ, ಆಮೇಲೆ ಸ್ಟಡಿ ರೆಗ್ಯುಲರ್ಲಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್ನಲ್ಲಿ ಗ್ರಾಮರ್ ಇದೆ, ಎಲ್ಲನೂ ವಿಡಿಯೋ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್.